ನಮಸ್ಕಾರ ವೀಕ್ಷಕರೇ, ಫ್ರೀಡಂ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆನ್ವಿ. ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ರು ಸ್ಪೆಷಲ್ ಅತಿಥಿ ನಮ್ ಜೊತೆಗಿದ್ದಾರೆ. ಇವರು ಮುದ್ದು ಮುಖದ ಚೆಲುವೆ, ಹಾಗೇನೆ ತಂದೆಯ ಹೋರಾಟದ ಹಾದಿಯಲ್ಲಿ ಹೆಜ್ಜೆ ಹಾಕಿದಂತಹ ಛಲಗಾತಿ, ಸಿಕ್ಕಾಪಟ್ಟೆ ಪವರ್ಫುಲ್. ಇವ್ರ ಮಾತಂತೂ ತುಂಬಾ ಖಡಕ್ ಆಗಿರುತ್ತೆ. ಸಾಕಷ್ಟು ಜನರ ನೋವಿಗೆ ಸ್ಪಂದಿಸುವಂತಹ ಹೃದಯ ಅವ್ರದ್ದು. ಸಾಕಷ್ಟು ಜನ ಹಳ್ಳಿಗಾಡಿನ ಹೆಣ್ಮಕ್ಳಿಗೆ ಇವರು ಧ್ವನಿಯಾಗಿದ್ದಾರೆ. ಇವರೇ ದೀಕ್ಷಾ ಎನ್ ಅಮೃತೇಶ್. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ದೀಕ್ಷಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಹೇಗ್ ನಡೀತಾ ಇದೆ ಕೆಲಸಗಳೆಲ್ಲ? ಕೆಲಸ ಇದ್ದೇ ಇರುತ್ತೆ. ಅಡ್ವೊಕೇಟ್ಸ್ ಅಂದಾದ್ಮೇಲೆ ಶುರು ಮಾಡಾದ್ಮೇಲೆ ಬೆಳಗ್ಗೆ 8ರಿಂದ ಏನೋ ನಾವೊಂದ್ ಸ್ವಲ್ಪ ಲೇಟ್ ಆಗಿ ಶುರು ಮಾಡ್ತೀವಿ. ಬೆಳಗ್ಗೆ 7-8ರಿಂದ ಶುರು ಮಾಡಿದ್ರೆ ರಾತ್ರಿ 1 ಗಂಟೆ ಆಗುತ್ತೆ ಆಫೀಸ್ ಬಾಗಿಲು ಮುಚ್ಚಿ ವಾಪಸ್ ಮನೆಗೆ ಹೋಗಿ ಒಂದ್ ಸ್ವಲ್ಪ ಊಟ ಮಾಡಿ ಮಲ್ಗೋಷ್ಟ್ರಲ್ಲಿ. ಸೊ ಹಿಂಗೆ ಜೀವನ ನಡೆಯೋದು. ಓಕೆ, ಮೂಲತಃ ಎಲ್ಲಿ ಅವರು ನೀವು? ಮೂಲತಃ ಬಂದು ತಂದೆಯವ್ರದ್ದು ಕೊಡಗು ಸೋಮಾರ್ಪೇಟೆ, ಅಲ್ಲಿ ನಿಡ್ತಾ ಗ್ರಾಮದಲ್ಲಿ ನಿಡ್ತಾ ಮನೆ ತಂದವರು. ಹಂಗೆ ತಾಯಿ ಅವ್ರದ್ದು ಕೇಳಿದ್ರೆ ಅದೊಂದ್ ಸ್ವಲ್ಪ ಉತ್ತರ ಕರ್ನಾಟಕ ಭಾಗದ್ದು. ತಾಯಿ ತಂದೆ ಬಂದು ಬೀದರಲ್ಲಿ ಒಂದು ಪುಟ್ಟ ಹಳ್ಳಿ ಬಾರ್ಡರ್ ಅಲ್ಲಿ ಹುಲ್ಸೂರ್ ಅಂತ. ಸೊ ಅಲ್ಲಿಂದ ಹಂಗೆ ನಾರ್ತ್ ಸೌತ್ ಮೀಟ್ ಆಗಿ ನಾವ್ ಇಲ್ಲಿಗೆ ಮಧ್ಯ ಕ್ಯಾಪಿಟಲ್ ಸಿಟಿಯಲ್ಲಿ ಬಂದ್ ಕೂತಿದೀವಿ. ಹೆಂಗೆ ಅವ್ರದ್ದು ಲವ್ ಮ್ಯಾರೇಜ್ ಕನೆಕ್ಷನ್? ಇಲ್ಲ, ಲವ್ ಮ್ಯಾರೇಜ್ ಏನಿರ್ಲಿಲ್ಲ, ಎಲ್ಲ ಅರೇಂಜ್ ಮ್ಯಾರೇಜ್. ಸೊ ಕಾನ್ಸೆಪ್ಟ್ ಹೆಂಗ್ ಶುರು ಆಯ್ತು ಅಂದ್ರೆ, ಅಪ್ಪ ಲಾಯರ್ ಆಗಿದ್ರು. ಅವ್ರ ಸೀನಿಯರ್ FV ಪಾಟೀಲ್ ಸರ್ ಅಂತ, ವೆರಿ ರಿನೌಂಡ್ ಸೀನಿಯರ್. ಅವ್ರ ಆಫೀಸಲ್ಲಿ ಹಿಂಗೆ ಇದ್ದಾಗ ಅಮ್ಮಂದು ಮ್ಯಾಟ್ರಿಮೋನಿಯಲ್ ಏನೋ ಪೇಪರ್ ಅಲ್ಲಿ ಏನೋ ಹಾಕಿದ್ದಾರೆ. ಅಪ್ಪಂದು ಒಬ್ರು ಕೊಲೀಗ್ ಫ್ರೆಂಡ್, ಅವಾಗಿಂದ ಕ್ಲೋಸ್ ಫ್ರೆಂಡ್. ಅವರು ಇದ್ ನೋಡ್ಬಿಟ್ಟು ಅಪ್ಪನ ಹೆಸರಲ್ಲಿ ಒಂದು ಕಾಗದ ಪತ್ರ ತಾತಂಗ್ ಬರೀತಾರೆ. ಸೊ ಅಂದ್ರೆ ಅಮ್ಮಂದು ತಂದೆಗೆ ಅವರು ಆ ಕಾಗದ ಪತ್ರ ತಗೊಂಡು ಸೀನಿಯರ್ ಆಫೀಸಿಗೆ ಬರ್ತಾರೆ. ಬಿಕಾಸ್ ಆಗೆಲ್ಲ ಅದೊಂದು ಪೋಸ್ಟ್ ಕಾರ್ಡ್ ಬರೋದಲ್ಲ ವಿತ್ ಸ್ಟ್ಯಾಂಪು. ಸೊ ಅಲ್ಲಿಗೆ ಬಂದು ನೀವೇ ಬರ್ದಿರೋದು ಅಂತ ನಮ್ ಸೀನಿಯರ್, ತಂದೆ ಸೀನಿಯರ್ ನೋಡ್ಬಿಟ್ಟು, ಅಯ್ಯೋ ಇದ್ಯಾರಿದು ಹೆಣ್ಣಿಂದ ಒಂದು ತಂದೆ ಬಂದಿದಾರಲ್ಲ ಅಂತ ಅಪ್ಪನ್ ಕರೆಸ್ತಾರೆ. ನೋಡು ನೀನೇ ಬರ್ದಿ. ನಮ್ಮಪ್ಪ ಲಾಯರ್ ತರನೇ, ಸೈನ್ ಮಾಡಿದೀನಾ? ನಾನ್ ಸೈನ್ ಮಾಡಿಲ್ಲ ತಾನೆ, ನಂದಲ್ಲ, ಯಾರೋ ಬೇರೆಯವ್ರು ಕಳ್ಸಿರೋದು. ಅವಾಗ ಆ ಕಾನ್ಸೆಪ್ಟ್ ನೋಡ್ಬಿಟ್ಟು ಹೆಂಗೋರ್ ಸೀನಿಯರ್ ಅಂತಾರೆ, ಇಲ್ಲ ನೋಡು ಒಳ್ಳೆ ಮನೆತನ ಇಬ್ರುದು, ಹೆಂಗೋ ನೋಡಿ ಅಂದ್ಬಿಟ್ಟು ಹಂಗೆ ದಟ್ ಇಸ್ ಹೌದು ಕಾನ್ಸೆಪ್ಟ್. ಇಬ್ರದು ಮದ್ವೆ ಆಯ್ತು. ಆಮೇಲೆ ನಾವಿಲ್ಲಿ ಬಂದ್ವಿ. ಓಕೆ, ಎಲ್ಲಿ ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದೀರಾ? ಬೆಂಗಳೂರಲ್ಲೇ ಬೆಳೆದಿರೋದು. ಹುಟ್ಟಿದ್ದು ಚಿತ್ರದುರ್ಗ, ಒಣಕೆ ಒಬ್ಬವನ್ ಊರು ಅಂತ. ಈ ಚಿಕ್ಕ ಮಕ್ಳಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಸ್ ಮಾಡ್ತೀವಲ್ಲ, ಆ ಟೈಮಲ್ಲೆಲ್ಲ ಒಣಕೆ ಒಬ್ಬವ ಅಕ್ಕಮ್ಮದೇವಿ, ಇವೆರಡು ಬಿಟ್ರೆ ಬೇರೆ ಏನು ಇರ್ಲಿಲ್ಲ. ಇವ್ರಿಬ್ರೇ ಇನ್ಸ್ಪಿರೇಷನ್ ನಿಮ್ ಸ್ಟೋರಿಗೆ? ಒಂಥರ ಹೌದು, ಹಂಗೆ ಅನ್ಬೋದು. ಚಿಕ್ಕವರಿದ್ದಾಗಿಂದ ಎಲ್ಲಾರ್ದು ಇವ್ರ ಕತೆಗಳು ಕೇಳ್ಕೊಂಡೇ ಬೆಳ್ದಿರೋದು. ಅಮ್ಮಂದು ಒಂದ್ ಕಾನ್ಸೆಪ್ಟ್ ಇತ್ತು, ಮಕ್ಳಿಗೆ ಯಾವತ್ತು ಶಿಕ್ಷಣ ಕೊಟ್ರೆ ಕತೆಗಳಿಂದ ಇದ್ ಮಾಡಿ. ಸೊ ಐ ಥಿಂಕ್ ಆಲ್ಮೋಸ್ಟ್ ಹೈಸ್ಕೂಲ್ ಆಗೋ ತನಕ ಈ ಬೆಡ್ ಟೈಮ್ ಸ್ಟೋರಿ ಅನ್ನೋ ಕಾನ್ಸೆಪ್ಟ್ ತುಂಬಾ ಒಳಗೆ ಇನ್ಕಲ್ಕೇಟ್ ಆಗೋಯ್ತು. ಪಂಚತಂತ್ರ, ಅರೇಬಿಯನ್ ನೈಟ್ಸು, ರಾಮಾಯಣ, ಮಹಾಭಾರತ, ಹ್ಯಾರಿ ಪಾಟರ್, ಎಲ್ಲಾ ತರ ಕತೆಗಳನ್ನು ಕೇಳ್ಕೊಂಡು ಬೆಳೆದಿದ್ದು. ಸೊ ಹಂಗೆ ಈ ವಿಮೆನ್ ಸೆಂಟ್ರಿಕ್ ನೋಡ್ತೀವಲ್ಲ ಜಾಸ್ತಿ, ಸೊ ಹಂಗೆ ಅದನ್ನೆಲ್ಲ ಕೇಳಿ ಬೆಳೆಸಿರೋದು. ಸೊ SDMದು ಬ್ಯಾಕ್ ಗ್ರೌಂಡ್ ಹೆಂಗ್ ಕೇಳ್ಬೇಕು ಅಂದ್ರೆ, ಅಪ್ಪನ್ ಕಾನ್ಸೆಪ್ಟ್ ಒಂದು, ಮೀನ್ ತಿನ್ನೋ ಜಾಗ ಮತ್ತೆ ಕೊಬ್ಬರಿ ಎಣ್ಣೆ ಇರೋ ಕಡೆ ಹೋದ್ರೆ ನೀನ್ ತುಂಬಾ ಚುರುಕಾಗಿ ಬರ್ತೀಯ ನೋಡು ಅಂದ್ಬಿಟ್ಟು. ಸೊ ಹಂಗೆ ಅಲ್ಲಿ ಲಾ ಮುಗಿಸಿ ಮತ್ತೆ ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಓಕೆ, ವೃತ್ತಿಯಲ್ಲಿ ವಕೀಲೆ ಆಗಿದ್ದೀರಾ, ಬಹಳ ಹೆಂಗಿದ್ದೀರಾ. ಆದ್ರೆ ಹೋರಾಟ ಅನ್ನೋದು ಹೆಂಗೆ? ನಿಮ್ ತಂದೆ ಜೊತೆಗೇನೆ ಫೈಟ್ ಸ್ಪಿರಿಟ್ ಎಲ್ಲ ಹಂಗೆ ಬಂದ್ಬಿಟ್ಟು? ಅದೊಂದು ಚಿಕ್ಕವರಿದ್ದಾಗಿಂದ ಅಷ್ಟು ಅಪ್ಪನ ಜೊತೆ ಅಡ್ವೊಕೇಸಿಯಲ್ಲಿ ಅಷ್ಟು ನೋಡ್ತಾ ಇರ್ಲಿಲ್ಲ. ತುಂಬಾ ಬ್ಯುಸಿ ಇರ್ತಾ ಇದ್ರು. ಅಪ್ಪ ಬೆಳಗ್ಗೆ ಹೋದ್ರೆ ರಾತ್ರಿನೇ ಬರೋದಿತ್ತು. ಬಟ್ ಹಂಗೆ ದೊಡ್ಡವ್ರು ಆಗ್ತಾ, ಹೈಸ್ಕೂಲ್ ಆಗ್ತಾ ಟೈಮಿಗೆ ಅವಾಗ ಒಂದು ಕಾನ್ಸೆಪ್ಟ್ ಶುರು ಮಾಡಿದ್ರು. ನೋಡು, ಇಂಜಿನಿಯರ್ ಡಾಕ್ಟರ್ ಆಗೋದು ಆಗ್ಬಿಡ್ತೀಯಾ, ಅದೊಂದು ಕಾನ್ಸೆಪ್ಟು, ಅದೊಂದೇ ಲೈನಿಗೆ ಹೋಗ್ಬೋದು. ಐ ಗಿವ್ ಯು ಅನ್ ಆಫರ್. ನಂಗೆ ಆಕ್ಚುಲಿ ಅಪ್ಪ ಹೇಳಿದ್ರು, ಒಳ್ಳೆ ಈ ಬ್ರೋಷರ್ ಕೊಡ್ತಾರಲ್ಲ, ನಮ್ಮ ಯಾವ್ದೋ ಯೂನಿವರ್ಸಿಟಿಗೆ ಹೋಗ್ಬೇಕು, ಹಂಗೆ ನಂಗೊಂದು ಬ್ರೋಷರ್ ತರ ಮಾಡಿ ಹೇಳಿದ್ರು. ಅವರೆಲ್ಲ ಸ್ಕ್ರಾಪ್ ಇಂದ ಬಂದಿದ್ದು ಅಂತಾರೆ. ಅವ್ರು ಆಕ್ಚುಲಿ ಅಷ್ಟು ಶ್ರಮ ಪಟ್ಟಿ ಇವತ್ತು ಏನ್ ಸ್ಥಾನಕ್ಕೆ ಬಂದಿದ್ದಾರೆ, ತುಂಬಾ ಕಷ್ಟ ಪಡ್ಬೇಕು ಆ ಸ್ಥಾನಕ್ಕೆ ಬಂದು ನಿಲ್ಲಕ್ಕೆ. ಸೊ ಅವರು ಅದೇ ಅಂತಾರೆ, ಅವ್ರು ಸ್ಕ್ರಾಪ್ ಇಂದ ಬಂದಿದ್ದಾರೆ. ನನ್ಗೆ ಆಲ್ರೆಡಿ ತಂದೆ ಮಾಡಿ ಇಟ್ಟಿದ್ದಾರೆ, ಒಂದು ಸೆಟಪ್, ಒಂದು ಸ್ಥಾನ ಎಲ್ಲ ಮಾಡಿ, ಓಕೆ ಅಡ್ವೊಕೇಟ್ ಆಫೀಸ್ ಮಾಡಿ ರೆಡಿ ಇಟ್ಟಿದ್ದಾರೆ. ಇದನ್ನ ನಡ್ಸ್ಕೊಂಡು ಹೋಗ್ಬೇಕು. ನಿಂಗೆ ರಜಾ ಬೇಕಾ, ರಜಾ ತಗೋ. ನಿಂಗೆ ಅವತ್ತೇನು ಹೋಗಕ್ಕಾಗ್ಲಿಲ್ವಾ, ಬೇರೆಯವ್ರಿಗೆ ಅಡ್ಜಸ್ಟ್ಮೆಂಟ್ ಕೇಳು. ನಿಂಗೇನೋ ಹುಷಾರಿಲ್ವಾ, ರಜಾ ತಗೋ. ನೋಡು, ನಿಂಗೆ ಸಮ್ಮರ್ ವೆಕೇಶನ್ ಇದೆ, ವಿಂಟರ್ ವೆಕೇಶನ್ ಇದೆ, ದಸರಾ ವೆಕೇಶನ್ ಇದೆ. ಇದುವರೆಗೂ ನಂಗೆ IT-BT ಅಲ್ಲಿ ಇರೋರೆಲ್ಲ ಹೆಂಗ್ ಬೈತಾರೆ ಗೊತ್ತಾ, ನಿಮ್ಗೇನ್ ಒಳ್ಳೆ ಸ್ಕೂಲಲ್ಲಿ ಇದ್ದಂಗೆ ಎಲ್ಲದಕ್ಕೂ ರಜಾ ಬೇಕು ನಿಮ್ಗಳಿಗೆ.
ಓಹೋ ಅಂತ ಐ ಸೆಡ್ ಅದ್ರ ತರಾನೇ ಶ್ರಮನೂ ಪಡ್ಲೇಬೇಕು. ನಮ್ಗೆ ಈ ವೆಕೇಶನ್ ಅಂತ ಇರೋ ಕಾನ್ಸೆಪ್ಟ್ ಅಲ್ಲಿ ವೆಕೇಶನ್ ಅಲ್ಲಿ ಎಲ್ಲೂ ಹೋಗಲ್ಲ ನಾವು. ಅವರು ದೊಡ್ಡ ದೊಡ್ಡ ಸೀನಿಯರ್ ಆಫೀಸು ಎಲ್ಲರೂ ಅವರೆಲ್ಲ ಹೋಗ್ತಾರೆ. ಬಟ್ ನಮ್ದು ಏನಾಗುತ್ತೆ, ವೆಕೇಶನ್ ಟೈಮಲ್ಲಿ ವಿ ಹ್ಯಾವ್ ದಿಸ್ ಅರ್ಜೆಂಟ್ ಫೀಲಿಂಗು. ಆ ಅಡ್ರಿಲಿನ್ ರಶ್ಗೆ ಐ ಥಿಂಕ್ ಐ ಸ್ಟಿಲ್ ರಿಮೇನ್ ಇನ್ ದ ಪ್ರೊಫೆಷನ್. ಇನ್ನೂ ಅಷ್ಟು ಬರ್ನ್ಔಟ್ ಆಗಿಲ್ಲ ಅಂತ ಅನ್ಬೋದು. ಸೊ ದಟ್ ಇಸ್ ಹೌ ದ ಕಾನ್ಸೆಪ್ಟ್ ಆಫ್ ಲಾ. ಅಪ್ಪ ಹಿಂಗೆ ಪ್ರಪೋಸ್ ಮಾಡಿದ್ರು PU ಟೈಮಲ್ಲಿ, PU ಮತ್ತೆ ಹೈಸ್ಕೂಲಲ್ಲಿ. ನೋಡು, ಅದಕ್ಕೆ ಸೈನ್ಸ್ ತಗೊಳಕ್ ಹೋಗ್ಬೇಡ, ಕಾಮರ್ಸ್ ತಗೋ, ಕಾಮರ್ಸ್ ಇಂದ ಈಗ ಲಾಗ್ ಜಂಪ್ ಮಾಡ್ಬೋದು ಅಂತ. ಹಂಗೆ ನಾನು ಕಾಮರ್ಸ್ ತಗೊಂಡೆ. ಐ ಫೆಲ್ ಇನ್ ಲವ್ ವಿತ್ ಕಾಮರ್ಸ್ ಆಕ್ಚುಲಿ. PU ಮಾಡಿದ್ದು ಮೈಸೂರಲ್ಲಿ BGS ಹಾಸ್ಟೆಲಲ್ಲಿ. ಅಪ್ಪ ಮನೆಯಿಂದ ಆಚೆ ಹೋಗು, ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡೋದ್ ಕಲಿತೀಯಾ, ಅದಕ್ಕೆ ಹಾಸ್ಟೆಲ್ಗೆ ಹೋಗು ಅಂತ 1 ವರ್ಷ ಎಸೆದ್ರು. ಅವಾಗ ಗೊತ್ತಾಯ್ತು, 1 ವರ್ಷ ಎವ್ರಿ ಚೈಲ್ಡ್, ಎಲ್ಲಾ ಮಕ್ಕಳು 1 ವರ್ಷ ಹಾಸ್ಟೆಲ್ ಜೀವನ ನೋಡ್ಲೇಬೇಕು. ಅದನ್ನ ಕಲಿತೀರ ನಮ್ ಕಾಲ್ ಮೇಲೆ ನಾವ್ ನಿಲ್ಲೋದು. ಸೊ ಹಂಗೆ ಆ ಮೈಂಡ್ ಸೆಟ್ ಅಲ್ಲಿ ನಮ್ನ ಬೆಳ್ಸಿರೋದು. ಏನೇ ಮಾಡ್ಲಿ ಜೀವನದಲ್ಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು, ಬೇರೆಯವ್ರಿಗೆ ಯಾವತ್ತು ತಲೆ ಬಗ್ಗಿಸ್ಬಾರ್ದು, ನಿಮ್ ಕಾಲ್ ಮೇಲೆ ನೀವ್ ನಿಲ್ಲೋದ್ ಕಲ್ತಿರ್ಬೇಕು. ಆಮೇಲೆ ಅಕ್ಕಪಕ್ಕ ಇರೋರಿಗೆ ಎಷ್ಟ್ ಸಹಾಯ ಮಾಡಕ್ಕಾಗುತ್ತೆ ಅಷ್ಟ್ ಸಹಾಯ ಮಾಡಿ. ಈಸಿಯಾಗಿ ಒಪ್ಕೊಂಡ್ರ ಹಾಸ್ಟೆಲ್ಗೆ ಹೋಗಕ್ಕೆ? ಆಕ್ಚುಲಿ ಅಪ್ಪಂದು ಅವಾಗೆಲ್ಲ ಒಂದ್ ಸ್ವಲ್ಪ ತುಂಬಾ ಇದುವರೆಗೂ ಈಸ್ ಅ ರೆಬೆಲ್. ಅವ್ರು ಮಾಡೋ ಹೋರಾಟಕ್ಕೆ, ಅವ್ರ ಗರ್ಜನೆಗೆ ಯಾರು ಎದುರು ಉತ್ತರ ಕೊಡಲ್ಲ. ಅವಾಗ ನಂಗೆ ತುಂಬಾ ಹೆದರಿಕೆ ಇತ್ತು. ಅಯ್ಯೋ, ನಾ ಇಲ್ಲ ಅಂದ್ಬಿಟ್ರೆ ಮತ್ತೇನಾಗುತ್ತೋ ಅಂದ್ಬಿಟ್ಟು ಸುಮ್ನೆ ಚುಪ್ ಹೋಗಿದ್ದು. ಹತ್ತಿದ್ದೆಲ್ಲ ಇತ್ತು, ಬಟ್ ಆದ್ರೂ ಹಾಸ್ಟೆಲ್ ನೋಡೋಣ ಅಂದ್ಬಿಟ್ಟು ಹೋದೆ. ಬಟ್ ಬೆಸ್ಟ್ 1 year ಆಫ್ ಮೈ ಲೈಫ್. ಒಬ್ರೇ ಮುದ್ದಿನ ಮಗ್ಳ? ನಾನು ಒಬ್ಳೆ ಮಗಳು, ಅಣ್ಣ ಒಬ್ಬ ಇದ್ದಾನೆ. ಏನ್ ಮಾಡ್ತಾರೆ ಅವನು? ಇಂಜಿನಿಯರಿಂಗ್ ಅಂತಲ್ಲ, ಡಿಪ್ಲೊಮೊ ಮತ್ತೆ ಫೈರ್ ಅಂಡ್ ಸೇಫ್ಟಿ. ಹಿ ಹ್ಯಾಡ್ ಇಸ್ ಓನ್ ಸೆಪರೇಟ್ ಕಾನ್ಸೆಪ್ಟ್ ಆಫ್ ಏನೇನ್ ಕೆಲಸ ಮಾಡ್ದ ಅಂತ. ಅದೆಲ್ಲ ಮುಗಿಸಿ IT-BT ಅಲ್ಲಿ ಇದ್ದು, ಆಮೇಲೆ ಅಪ್ಪ ನೀ ಅಲ್ಲೆಲ್ಲ ಬೇಡ ಬಾ ಅಂದ್ಬಿಟ್ಟು ಒಂದ್ ಸ್ವಲ್ಪ ಲಾಗೆ ವಾಪಸ್ ಇವಾಗ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಮನೇಲಿ ಫುಲ್ ಡಾಕ್ಟರ್ ಈ ಕಡೆ, ಅಮ್ಮ ಈ ಕಡೆ, 3 ಜನ ಲಾಯರ್ಸ್ ಆಗಿ ಹೋಗ್ತೀವಿ. ಸೊ ಹೆಂಗಿರುತ್ತೆ 3 ಜನ ಒಟ್ಟಿಗೆ ಸೇರಿದ್ರೆ ಕಾನ್ವರ್ಸೇಷನ್? ಐ ಮೀನ್ ಇದೊಳ್ಳೆ ಒಂದ್ ದೊಡ್ಡ ಟೀಮ್ ಇದ್ದಂಗೆ ಇರುತ್ತೆ. ಟು ದಿಸ್ ಡೇ ಕೋರ್ಟ್ ಅಲ್ಲಿ ಯಾವಾಗ ನಾವು 3 ಜನ ಹೋಗ್ತೀವಲ್ಲ, ಸೀನಿಯರ್ ಒಬ್ರು ಸೆಟ್ ಇದಾರೆ, ಜೂನಿಯರ್ ನಾನು ಸೆಟ್ ಇದೆ. ಅವನೆಲ್ಲ ಬ್ಯಾಕ್ ಗ್ರೌಂಡ್ ಎಲ್ಲ ಕೆಲ್ಸಗಳು ಮುಗಿಸ್ಕೊಂಡ. ಈಸ್ ಅ ಬ್ರಿಲಿಯಂಟ್ ಪರ್ಸನ್. ಸೊ ಒಳ್ಳೆ ಒಂದು ಕಾನ್ಸೆಪ್ಟ್ ಟೀಮ್ ಆಗಿ ಮಾಡ್ತೀವಿ ಅಂತ ಅನ್ಕೊಂಡಿದೀವಿ. ಸೊ ಇನ್ನ ಇಟ್ಸ್ ಅ ಬೇಬಿ ಸ್ಟೆಪ್ಸ್, ನಡೆಯೋಣ. ಸೀನಿಯರ್ ಏನೋ ಒಂದಿಷ್ಟು ಅಪ್ಪಂದು ಆಲ್ಮೋಸ್ಟ್ 40 years ಆಫ್ ಪ್ರಾಕ್ಟೀಸ್. ಅದನ್ನ ಅಷ್ಟು ದೊಡ್ಡ ಆಲದ ಮರನ ಮೇಂಟೈನ್ ಮಾಡ್ಕೊಂಡು ಹೋಗೋದು ಒಂದು ಹೆವಿ ಶೋಲ್ಡರ್ ಮೇಲಿದೆ, ಬಟ್ ನಡ್ಸ್ಕೊಂಡು ಹೋಗ್ತೀವಿ ಅಂತ. ಸೊ ಈ ಅಡ್ವೊಕೇಟ್ ಅನ್ನೋದು ಸ್ಟಾರ್ಟ್ ಮಾಡಿದಾಗ ಏನಿತ್ತು ನಿಮ್ ತಲೆನಲ್ಲಿ, ಏನ್ ಓಡ್ತಾ ಇತ್ತು? ಇನಿಷಿಯಲಿ ಕಾನ್ಸೆಪ್ಟ್ ಅದೊಂದಿತ್ತು, ಅಡ್ವೊಕೇಸಿ ಅಪ್ಪಂದಿದೆ, ನೋಡಿದೀನಿ. ನಾವು ಅಪ್ಪ ಜಾಸ್ತಿ ಬಂದು ಹೈಕೋರ್ಟ್ ಪ್ರಾಕ್ಟೀಸು. ಸೊ ಹೈಕೋರ್ಟ್ ಇಸ್ ವೆರಿ ಕ್ಲೀನ್, ಕ್ರಿಸ್ಪ್ ಅಂಡ್ ಅದೊಂಥರ ಎಲೀಟ್ ಪೊಸಿಷನ್ ವೈಸ್. ಹಂಗೆಲ್ಲ ನೋಡಿ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಅಡ್ವೊಕೇಸಿ ಶುರು ಮಾಡೋ ಟೈಮಿಗೆ ಐ ವೆಂಟ್, ನನ್ಗೆ ಗಾಡ್ ಮದರ್ ಅನ್ಬೋದು ಇನ್ ದ ಪ್ರೊಫೆಷನ್, ಲಕ್ಷ್ಮಿ ಅಯ್ಯಂಗಾರ್ ಮೇಡಮ್ ಅಂತ, ಸೀನಿಯರ್ ಕೌನ್ಸಿಲ್. ಇನ್ನ ಕಾನ್ಸೆಪ್ಟ್ ಅರ್ಥ, ಐ ಮೀನ್ ಅವ್ರು ಯಾರು ಪರಿಚಯ ಮಾಡ್ಬೇಕು ಅಂದ್ರೆ, ಮೂಡ ಕೇಸಲ್ಲಿ ಆರ್ಗ್ಯೂ ಮಾಡಿದ್ರಲ್ಲ ಸೀನಿಯರ್ ಕೌನ್ಸಿಲ್, ಅವರೇ ಮೇಡಮ್. ಸೊ ಅವ್ರ ಆಫೀಸಿಗೆ ಹೋದೆ. ಫಸ್ಟ್ ಜಾಯಿನ್ ಅಲ್ಲಿಂದಾರೆ. ಫಸ್ಟ್ ಆಲದ ಮರ ಇದ್ದಾಗೆ ಬೆಳಿಬಾರ್ದಂತೆ, ಒಂದ್ ಸ್ವಲ್ಪ ದೂರ ಬೆಳೆದ್ಬಿಟ್ಟು ಆಮೇಲೆ ಬರ್ಬೇಕಂತೆ ವಾಪಸ್ ಮನೆಗೆ. ಅದಕ್ಕೆ ಸೊ ಅಲ್ಲಿ ಆಲ್ಮೋಸ್ಟ್ 1.5 years ಇದ್ದು ಅಲ್ಲೇ ಪ್ರಾಕ್ಟೀಸ್ ಮಾಡಿ. ಸೊ ಮೇಡಮ್ ಆಫೀಸ್ ಅಲ್ಲಿ ಕಲಿಯೋದಂತೂ ತುಂಬಾ ಇತ್ತು. ಶಿ ಈಸ್ ನೋನ್ ಫಾರ್ ಹರ್ ಎಲ್ಲ ವೆರೈಟಿ ಆಫ್ ಕೇಸಸ್, ಕಂಪ್ನಿ ಲಾ, ಮ್ಯಾಟ್ರಿಮೋನಿಯಲ್, ಹೈಕೋರ್ಟ್ ಮ್ಯಾಟರ್ಸ್, ಎವ್ರಿಥಿಂಗ್. ಅವರಷ್ಟು ಒಳ್ಳೆ ಸೀನಿಯರ್ ಸಿಗೋದು ತುಂಬಾ ಕಷ್ಟ. ಸೊ ಅವರು ಹೇಳ್ಕೊಟ್ಟಿದ್ ಫುಡ್ ಸ್ಟೆಪ್ಸ್ ಅಲ್ಲಿ, ಅವ್ರ ಆಫೀಸಲ್ಲಿ ತುಂಬಾ ಟ್ರಯಲ್ ಕೋರ್ಟ್ ಮ್ಯಾಟರ್ಸ್ ಇತ್ತು. ಟ್ರಯಲ್ ಕೋರ್ಟ್ ನಾವು ಒಂದ್ ಸ್ವಲ್ಪ ನೋಡೇ ಇರ್ಲಿಲ್ಲ ಆ ಟೈಮಲ್ಲಿ. ಅವಾಗ ಟ್ರಯಲ್ ಕೋರ್ಟ್ ದಿನ ಒಂದ್ 10 ಕೇಸು ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಓಡಾಡ್ಕೊಂಡು ಕೆಲಸ ಮಾಡ್ತೀವಲ್ಲ, ಆ ಅಡ್ರಿಲಿನ್ಗೆ ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಫುಲ್ ಜೋಶ್ ಅಲ್ಲಿ ಇರ್ತೀವಿ. ಸೊ ಹಂಗೆ ಅಲ್ಲಿ 1.5-2 years ಇದ್ದೆ. ಓಕೆ, ಏನಂದ್ರೆ ಈಗ ಆಯ್ತು, ನೀವಲ್ಲಿ ಪ್ರಾಕ್ಟೀಸ್ ಮಾಡಿದ್ರಿ. ಸೊ ಪ್ರಾಕ್ಟೀಸ್ ಆದ್ಮೇಲೆ ನೀವೇ ಓನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೀವು ಹೊರಗಡೆ ಬಂದ್ರಿ. ಸೊ ಅದಾದ ನಂತರದಲ್ಲಿ ಈಗ ತಂದೆ ಅಂದ್ರೆ ಅವರು ಹುಟ್ಟು ಹೋರಾಟಗಾರರು ಅಂತ ಹೇಳ್ಬೋದು. ಹೋರಾಟ ಅವ್ರ ಜನ್ಮಸಿದ್ದ ಹಕ್ಕು ಅನ್ನೋ ತರ. ಸೊ ಆ ಹೋರಾಟಕ್ಕೆ ಹಿಂಗೆ ಕನೆಕ್ಟ್ ಆಯ್ತು. ಹೋರಾಟಕ್ಕೆ ಅವ್ರ ಜೊತೆ ಇದುವರೆಗೂ ಹೋರಾಟದಲ್ಲಿ ಕನೆಕ್ಟ್ ಆಗಿರೋದು ಹೆಂಗೆ ಅಂದ್ರೆ, ಲಾಟ್ ಆಫ್ ಆನಿಮಲ್ ರೈಟ್ಸು, ಆಮೇಲೆ ಹ್ಯೂಮನ್ ರೈಟ್ಸ್ ವೈಲೇಷನ್ಸು, ಅದ್ರ ಕೇಸಸ್ ಹ್ಯಾಂಡಲ್ ಮಾಡ್ತಾ ಇದ್ರು ಪಾಪ. ಹಂಗೆ ನನ್ಗೂ ಒಂದಿಷ್ಟು ಆ ಕಾನ್ಸೆಪ್ಟ್ ಗೊತ್ತಾಯ್ತು. ಅದು ಹೈಸ್ಕೂಲಿಂದಾನೆ ಆನಿಮಲ್ ರೈಟ್ಸ್ ಅಂದ್ರೆ ಮುಂದೆ ನಿಲ್ತಾ ಇದ್ವಿ. ಸೊ ಏನೋ ಹತ್ಯೆ ಆಗ್ತಾ ಇದೆ ಎಲ್ಲೋ, ಈ ಕ್ಯಾಮೆಲ್ ಇದ್ರದ್ದು, ಇಲ್ಲಾಂದ್ರೆ ನಾಯಿಗಳಿಗೇನೋ ತೊಂದರೆ ಆಗ್ತಾ ಇದೆ. ಸೊ ಅವೆಲ್ಲ ಕಾನ್ಸೆಪ್ಟ್ ಬೆಳೀತು. ಐ ಥಿಂಕ್ ಇನ್ 2025 ಅದೇ ಸೇಮ್ ಹೋರಾಟದ ಹುರುಪು
ಹೆಣ್ಣು ಮಕ್ಳದು ರೈಟ್ಸು, ಹೆಣ್ಮಕ್ಳದು ಹೋರಾಟ ಅನ್ನೋ ಒಂದು ಕಾನ್ಸೆಪ್ಟ್ ಇಂದನೂ ಬೆಳೀತು. ಚಿಕ್ಕವರಿದ್ರಿಂದ ಅಮ್ಮ ಒಂದು ಫಿಗರ್ ಹಂಗೆ ವಾಸ್ ದ ಮೇನ್ ವರ್ಕಿಂಗ್ ಲೇಡಿ. ಆಗೆಲ್ಲ ಏನು ಅಂದ್ರೆ ಫುಲ್ ಶೀಸ್ ಅ ಡಾಕ್ಟರ್, ಪ್ರೊಫೆಸರ್, HOD ಆ್ಯಂಡ್ PhD ಹೋಲ್ಡರ್. ಸೊ ಅದೊಂದು ದೊಡ್ಡ ಇಮೇಜ್ ನೋಡಿ ಬೆಳ್ದಿರ್ತೀವಿ. ಸೊ ಅದಕ್ಕೆ ಇಲ್ಲ ಹೆಣ್ಮಕ್ಳದು ಅಂದ್ರೆ ಒಂದು ಸ್ಥಾನ ಮಾನ ಮರ್ಯಾದೆ ಎಲ್ಲ ಇರುತ್ತೆ ಅಂತ. ಸೊ ಹಂಗೆ ನಮ್ಮ ಪ್ರೊಫೆಷನ್ ಅಲ್ಲಿ ಪ್ರಾಬಬ್ಲಿ ನಾನು ಹೈಸ್ಕೂಲ್ ಇದ್ದಾಗಿಂದ ಹೈಕೋರ್ಟ್ ಓಡಾಡ್ತಾ ಇದ್ದೀನಿ, ಅಂದ್ರೆ ಕೋರ್ಟ್ಗಳು ನೋಡ್ತಾ ಇದ್ದೀನಿ. ಮೆನ್ ಎವ್ರಿವೇರ್. ಅಂಡ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್. ನನ್ನ ಫ್ರೆಂಡ್ಸ್ಗೆ ಯಾರು ಕರ್ಕೊಂಡು ಹೋದ್ರೆ ಕೋರ್ಟ್ಗೆ ಎಲ್ಲರೂ ಬರೀ ಗಂಡ್ಮಕ್ಳೆ ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಬಟ್ ನಾವು ಇವಾಗ ಹೆಣ್ಮಕ್ಳು ಬಂದು ಇಲ್ಲ ಪ್ರಾಕ್ಟೀಸ್ ಇರ್ತೀವಿ ಅಂತ ಅನ್ನೋ ಒಂದು ಕಾನ್ಸೆಪ್ಟ್. 2025 ಅಲ್ಲಿ ವಾಸ್ ದ ಟರ್ನಿಂಗ್ ಪಾಯಿಂಟ್ ಫಾರ್ ಮೀ. ಓಕೆ, ಈಗ ನೀವು ಚಿಕ್ಕ ವಯಸ್ಸಲ್ಲಿ ಕೋರ್ಟ್ಗೆ ಹೋಗ್ತಾ ಇದ್ರಲ್ಲ, ಅವಾಗ ಹೆಂಗಿತ್ತು ಫೀಲ್? ಸೈಡ್ ಅಲ್ಲಿ ಅನ್ಕೊಂಡಿದ್ರ ಯಾವತ್ತಾದ್ರೂ ಮುಂದೆ ಒಂದಿನ ಲಾಯರ್ ಆಗ್ತೀನಿ, ಇಲ್ಲಿ ಬರ್ತೀನಿ, ಆ ತರದ್ ಏನಾದ್ರು ಲಾಯರ್ ಆಗ್ತೀನಿ ಅನ್ನೋ ಒಂದಿಷ್ಟು ಕಾನ್ಸೆಪ್ಟ್ ಅನ್ನಿಸ್ತಿತ್ತು. ಬಟ್ ಆದ್ರೂ ಅವಾಗ ಹೆಂಗಿತ್ತು ಗೊತ್ತಾ, ಲಿಟಿಗೇಷನ್ ಅನ್ನೋ ಒಂದಷ್ಟು ಇದಿಷ್ಟಿರ್ಲಿ, ಏನು ಅಟ್ರಾಕ್ಷನ್ ಅಷ್ಟು ಇರ್ಲಿಲ್ಲ. ಕಾರ್ಪೊರೇಟ್ಗೆ ಹೋಗೋಣ, ಫುಲ್ ದುಡ್ಡು ಮಾಡೋಣ ಎಲ್ಲ ಆ ಕಾನ್ಸೆಪ್ಟ್ ಅಲ್ಲೇ ಒಂದ್ ಸ್ವಲ್ಪ ಬೆಳ್ದೆ. ಅದಕ್ಕೆ BBA LLB ಅನ್ನೋ ಏನು 5 years ಡಿಗ್ರಿ ತಗೊಂಡಿದ್ದು. ಬಟ್ ಆ 1-2 years ಹೋಗಿ ಲಿಟಿಗೇಷನ್ ಕೋರ್ಟ್ ಎಲ್ಲ ಓಡಾಡಕ್ ಶುರು ಮಾಡಿದ್ವಲ್ಲ, ದಟ್ ಈಸ್ ವೆನ್ ಆರ್ ಇಂಟರ್ನ್ಶಿಪ್, ಆಮೇಲೆ ಸೀನಿಯರ್ಸ್ ನೋಡ್ತೀವಿ, ಅವ್ರ ಆರ್ಗ್ಯುಮೆಂಟ್ಸ್ ನೋಡ್ತೀವಿ, ಅವ್ರದ್ದು ಏನೇನು ಕತೆಗಳು ಎಲ್ಲ, ಹೌ ವಿ ಗೆಟ್ ಟು ನೋ. ದಟ್ ಟೀಚರ್ಸ್ ಎವ್ರಿ ಡೇ ಇಸ್ ಎಕ್ಸ್ಪೀರಿಯನ್ಸ್ ಫಾರ್ ಅಸ್. ಒಂದೊಂದ್ ದಿನಾನು ಕೋರ್ಟಿಗೆ ಹೋಗ್ತೀವಿ, ನೋಡ್ತೀವಿ, ಮಾಡ್ತೀವಿ, ಇಷ್ಟು ಜನರನ್ನ ಮಾತಾಡ್ತೀವಲ್ಲ, ಎವ್ರಿ ಡೇ ಇಸ್ ಅ ಎಕ್ಸ್ಪೀರಿಯನ್ಸ್. ಸೊ ಬಿಕಾಸ್ ಆಫ್ ದಟ್ ಇಸ್ ಆಯ್ತು ಲಾ ಮಾಡೋಣ ಅಂದ್ಬಿಟ್ಟು ಒಪ್ಕೊಂಡು ಲಾಗೆ ಎಂಟರ್ ಆದ್ವಿ. ಓಕೆ, ಇಷ್ಟು ಚಿಕ್ಕ ವಯಸ್ಸಿಗೆನೆ ಈ ಅಡ್ವೊಕೇಟ್ ಅಸೋಸಿಯೇಷನ್ ಅಲ್ಲಿ ನೀವು ಎಲೆಕ್ಷನ್ಗೆ ನಿಂತ್ಕೋತೀರಾ, ಕಾರ್ಯಕಾರಿ ಸದಸ್ಯರಾಗ್ತೀರಾ. ಸೊ ಇದು ಹೆಂಗೆ, ಇದ್ರಲ್ಲಿ ನೀವು ಕ್ರಾಂತಿನೇ ಮಾಡ್ತೀರಾ? ಯಾಕೆಂದ್ರೆ ಇದಕ್ಕೆ ನೀವು ಮಾಸ್ಟರ್ ಅಂತ ಹೇಳ್ಬೋದು. ಹೆಣ್ಮಕ್ಳಿಗೆ ಅವಕಾಶನೇ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಅವಕಾಶನ ಸೃಷ್ಟಿ ಮಾಡಿ ಅಲ್ಲೊಬ್ಳು ಹೆಣ್ಣು ಗಟ್ಟಿಯಾಗಿ ನಿಲ್ತಾಳೆ ಅಂದ್ರೆ ಅವಳಿಗೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ಅವಳು ಪ್ರೂವ್ ಮಾಡ್ತಾ ಹೋಗ್ತಾಳೆ ಪ್ರತಿ ಹಂತದಲ್ಲಿ. ಮನ್ಸಲ್ಲಿ ಯಾವತ್ತೂ ಇತ್ತು, ಬಿಕಾಸ್ ಅಪ್ಪನ್ನ ನೋಡಿದೀನಿ ಅಡ್ವೊಕೇಟ್ ಅಸೋಸಿಯೇಷನ್ ಅಲ್ಲಿ ಮೆಂಬರ್ ಆಗಿ, ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿ ಎಲ್ಲ ನೋಡಿದೆ. ಅವ್ರೇನು ಆಲ್ಮೋಸ್ಟ್ ಸಿನ್ಸ್ 1990s ಇಂದ ಹೀಸ್ ಬೀನ್ ಎಲೆಕ್ಟೆಡ್, ರೀಎಲೆಕ್ಟೆಡ್ ಅಂಡ್ ಎವ್ರಿಥಿಂಗ್ ಇದೆಲ್ಲ ನೋಡಿದೀವಿ. ಬಟ್ 2025 ಮೇ ಅಲ್ಲಿ ಡೆಲ್ಲಿಯಲ್ಲಿ ಆಗುತ್ತೆ. ಡೆಲ್ಲಿದು ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಅಲ್ಲಿ ಅವರು ವಾಲಂಟ್ರಿಲಿ ಇಲ್ಲ ಹೆಣ್ಮಕ್ಳಿಗೂ ರೆಪ್ರೆಸೆಂಟೇಷನ್ ಕೊಡಬೇಕು ನಮ್ಮ ಬಾರ್ ಅಸೋಸಿಯೇಷನ್. ಸೊ ದ ಕಾನ್ಸೆಪ್ಟ್ ಆಫ್ 33% ರಿಸರ್ವೇಶನ್ ಇನ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದು ಅವಾಗ ಶುರು ಆಗಿತ್ತು, ಆಲ್ಮೋಸ್ಟ್ ಕಾಯಿನ್ ಆಗಿತ್ತು. ದ ಲೀಡಿಂಗ್ ಪಾರ್ಟೀಸ್ ಅಂಡ್ ಆಲ್ ದೇ ವರ್ ಫೋಕಸಿಂಗ್ ಆನ್ ದಟ್. ಸೊ ಆ ಕಾನ್ಸೆಪ್ಟ್ನೇ ಇಟ್ಕೊಂಡು ಈ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಫಸ್ಟ್ ವಾಲಂಟ್ರಿ ಆಗಿ ಅಪ್ಹೋಲ್ಡ್ ಮಾಡಿದ್ರು. ಬಟ್ ಡೆಲ್ಲಿಯಲ್ಲಿ ರಿವರ್ಸ್ ಆಯ್ತು. ಡೆಲ್ಲಿಯಲ್ಲಿ ದೇ ಡಿಡ್ ನಾಟ್ ಅಲೌ, ವಾಲಂಟ್ರಿ ಆಗಿ ತಗೊಳ್ಳಲ್ಲ. ಸೊ ದ ಲೇಡೀಸ್ ಇನ್ ಡೆಲ್ಲಿ, ಹೆಣ್ಮಕ್ಳು ಅಲ್ಲಿರೋರು ಹೈಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ತನಕ ಹೋಗ್ತಾರೆ. ಇವಾಗ ಕರೆಂಟ್ CJI ಯಾರಿದ್ದಾರೆ, ಜಸ್ಟಿಸ್ ಸೂರ್ಯಕಾಂತ್ ಅವರು, ಅವರೇ ದ ಕಾನ್ಸೆಪ್ಟ್ ಆಫ್ ಟರ್ಮ್ ದಟ್ ಬಾರ್ ಅಸೋಸಿಯೇಷನ್ ಅಲ್ಲಿ 33% ಹೆಣ್ಮಕ್ಳಿಗೆ ಸ್ಥಾನ ಕೊಡ್ಬೇಕು, ಮತ್ತೆ ಟ್ರೆಜರರ್ ಅನ್ನೋ ಒಂದು ಪರ್ಟಿಕ್ಯುಲರ್ ಪೋಸ್ಟ್ ಹೆಣ್ಣು ಮಕ್ಳಿಗೆ ಮಾತ್ರ ಮೀಸಲಾತಿ ಇಡಬೇಕು ಅಂತ. ದಿಸ್ ಇಸ್ ದ ಒನ್ ಕಾನ್ಸೆಪ್ಟ್. ಇಟ್ ಬಿಗ್ಯಾನ್ ಫ್ರಮ್ ದೇರ್ May 2025. ಡೆಲ್ಲಿ ಲೇಡೀಸ್ ಡಿಡ್ ಇಟ್. ಅವರು ಯಾರ್ಯಾರಲ್ಲಿ ಆರ್ಗ್ಯೂ ಮಾಡಿದ್ದಾರೆ, ಸುನಿತಾ ಓಜಾ ಮೇಡಮು ಮತ್ತೆ ಜೆಬಾ ಅವರು ಎಲ್ಲಾರು, ಐ ಹವ್ ಮೆಟ್ ದೋಸ್ ಲೇಡೀಸ್. ಎಷ್ಟು ಆ ಹುರ್ಪಲ್ಲಿ ಹೇಳ್ತಾರಲ್ಲ, ನಮ್ಗೆ ಅದ್ರಲ್ಲೇ ಒಂದ್ ಸ್ವಲ್ಪ ಇನ್ಸ್ಪಿರೇಷನ್ ಅನ್ಸುತ್ತೆ. ಅವ್ರ ಆರ್ಗ್ಯುಮೆಂಟ್ ಮಾಡೋ ಟೈಮಿಗೆ ಒಂದ್ ಅಂತಾರೆ, ದೀಕ್ಷಾ ಯು ನೋ ಹೌ ಇಟ್ ವಾಸ್, ಇಲ್ಲೆಲ್ಲ ಇದೀವಿ, ಅವರು ಯಾರು ಬಾರ್ ಅಸೋಸಿಯೇಷನ್ ಮೆಂಬರ್ಸ್ ಲಾಸ್ಟ್ ಹಿಂದಿನ ವರ್ಷ ಇಂಗ್ಲೆಂಡ್ಗೂ ಎಲ್ಲ ಹೋಗಿರ್ತಾರೆ ಕ್ರಿಕೆಟ್ ಆಡಕ್ಕೆ. ಆಮೇಲೆ ಆ ಫೋಟೋ ತೆಗಿತಾರೆ, ಅಲ್ಲೆಲ್ಲ ಒಂದು ಫೋಟೋ ಗ್ರೂಪ್ ಫೋಟೋ ತೆಗ್ದಿರ್ತಾರಲ್ಲ, ಆ ಫೋಟೋ ಹಿಡಿದ್ಬಿಟ್ಟು ಯುಲ್ ವಾಟ್ಸ್ ಕೆನ್ ಯು ಸಿ ವಾಟ್ ಇಸ್ ಕಾಮನ್ ಇನ್ ದಿಸ್ ಅಂತಾರೆ. ವಾಟ್ ಇಸ್ ಸೋ ಅಂತ ನಾವ್ ಈ ಮೂವಿ ಕೇಳಿದೀವಿ, ಮೆನ್ ಇನ್ ಬ್ಲಾಕ್ ಅಂತ. ಹಂಗೆ ಇದು ಮೆನ್ ಇನ್ ಬ್ಲೂ, ಇಟ್ಸ್ ಮೆನ್ ಇನ್ ಬ್ಲೂ ಅಂಡ್ ಇಟ್ಸ್ ಓನ್ಲಿ ಮೆನ್, ಅಲ್ಲಿ ಯಾರು ಹೆಣ್ಮಕ್ಳು ಇಲ್ಲ. ಸೊ ನಮ್ ಬಾರ್ ಅನ್ನೋದು, ನಮ್ ಬಾರ್ ಅಂದ್ರೆ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಅನ್ನೋದು, ಇಟ್ಸ್ ನಾಟ್ ಜಸ್ಟ್ ಮೆನ್, ಹೆಣ್ಮಕ್ಳು ಇದಾರೆ, ಇಲ್ಲ. ಕಾನ್ಸೆಪ್ಟ್ ಏನಂದ್ರೆ, ಇವಾಗ ನಾನು ಏನೋ ಹೆಣ್ಮಗ್ಳು, ನನಗೆ ಏನೋ ಪ್ರಾಬ್ಲಮ್ ಇದೆ, ನಾ ಹೋಗಿ ನನ್ನ ಬಾರ್ ಅಸೋಸಿಯೇಷನ್ಗೆ ಹೇಳ್ತೀನಿ. ಯಾರಿಗೆ ಹೇಳಿ, ಗಂಡ್ಮಕ್ಳಿಗೆ ಹೇಳಕ್ ಆಗದೆ ಇದ್ರೆ ಯಾರೋ ಒಬ್ರು ಹೆಣ್ಮಕ್ಳು ಅಟ್ಲೀಸ್ಟ್ ಬೇಕಲ್ವಾ? ಸೊ ಈ ಕಾನ್ಸೆಪ್ಟ್ ಅಲ್ಲಿ ಡೆಲ್ಲಿಯಿಂದ ಶುರು ಆಯ್ತು. ಹೋರಾಟ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಹೋರಾಟ ಅಲ್ಲಿಂದ ಶುರು ಆಯ್ತು. ಅಂಡ್ ಆಕ್ಚುಲಿ ಬೆಂಕಿ ಹಚ್ಚಿ ಚೆನ್ನಾಗಿ ಇಲ್ಲ ಈ ಕಾನ್ಸೆಪ್ಟ್ ಇದೆ ಅಂತ ಸೀನಿಯರು ಕಾಲ್ ಮಾಡಿ ಕೇಳಿದ್ರು ಮೇಡಮ್, ಇಲ್ಲ ದೀಕ್ಷಾ ಇದ್ರ ಬಗ್ಗೆ ಏನ್ ಮಾಡಲ್ವಾ, ಇದಿಲ್ವಾ ಅಂತ. ಐ ಸೆಡ್ ಮೇಡಮ್ ಇಲ್ಲ, ಲೆಟ್ಸ್ ಡೂ ಇಟ್.
ಆಮೇಲೆ ರಾತ್ರಿ ಒಂದು ಪೆಟಿಷನ್ ರೆಡಿ ಮಾಡಿ ಆಯ್ತು ಅಂದ್ಬಿಟ್ಟು ಹೈಕೋರ್ಟ್ಗೆ ಅಪ್ರೋಚ್ ಮಾಡ್ತೀವಿ. ಏನಾಗುತ್ತೆ ಮೇನ್ ಕಾನ್ಸೆಪ್ಟ್ ಇಸ್ ಸುಪ್ರೀಂ ಕೋರ್ಟ್ ಹ್ಯಾಸ್ ದ ಪವರ್ ಟು ಗ್ರಾಂಟ್. ಓಕೆ, ನಮ್ದು ಎಲೆಕ್ಷನ್ದು ನೋಟಿಫಿಕೇಶನ್ ಆಗೋಗಿತ್ತು. ಓಕೆ, ಸೊ ಅದಾದ್ಮೇಲೆ ಹೈಕೋರ್ಟ್ ಹೇಳ್ತಾರೆ ಇಲ್ಲ, ವಿ ಡೋಂಟ್ ಹ್ಯಾವ್ ದ ಪವರ್ ಬಟ್ ಅಪ್ರೋಚ್ ಸುಪ್ರೀಂ ಕೋರ್ಟ್ ಅಂತ. ಸೀನಿಯರ್ ಹೋಗಿ ಅಲ್ಲಿ ಆರ್ಗ್ಯೂ ಮಾಡಿ ಆಮೇಲೆ ದಟ್ ಕಾನ್ಸೆಪ್ಟ್ ಆಲ್ರೆಡಿ ಎಲೆಕ್ಷನ್ ಸ್ಟಾರ್ಟ್ ಆಗೋಯ್ತು. 2/2 ಎಲೆಕ್ಷನ್ ಆಗ್ಬೇಕಾಯ್ತು. ಬಾರ್ ಕೌನ್ಸಿಲ್ ಅಸೋಸಿಯೇಷನ್ ಎಲೆಕ್ಷನ್ ಸ್ಟಾರ್ಟ್ ಆಯ್ತು. ಅದೇ ಟೈಮ್ ಅಲ್ಲಿ ವಿ ಎಂಡೆಡ್ ಅಪ್ ಗೋಯಿಂಗ್ ಟು ಸುಪ್ರೀಂ ಕೋರ್ಟ್. ಓಕೆ, ಜನವರಿ 28 ಅನ್ಸುತ್ತೆ. ಅವಾಗ ಇಲ್ಲ, ಈ ಎಲೆಕ್ಷನ್ ಸ್ಟಾಪ್ ಮಾಡಿ ಈ ವಿಮೆನ್ ಕಾನ್ಸೆಪ್ಟ್ 33% ಹೆಣ್ಮಕ್ಳು ಪ್ಲಸ್ ಟ್ರೆಜರರ್ ಪೋಸ್ಟ್ ಹೆಣ್ಮಕ್ಳಿಗೆ ಮಾತ್ರ ಅನ್ನೋ ಕಾನ್ಸೆಪ್ಟ್ ನ ಹಾಕ್ಬಿಟ್ಟು ಆಮೇಲೆ ಎಲೆಕ್ಷನ್ ಕಂಟಿನ್ಯೂ ಮಾಡಿ, ಎಲೆಕ್ಷನ್ ನಡೆಸಿ ಅಂತ ಶುರು ಮಾಡಿದ್ರು. ಓಕೆ, ಏನಿದು ಬಾರ್ ಕೌನ್ಸಿಲ್ ಅಸೋಸಿಯೇಷನ್ ಅಂದ್ರೆ? ಸೊ ಬಾರ್ ಅಸೋಸಿಯೇಷನ್ ಅಂದ್ರೆ ಈ ನಮ್ ಪರ್ಟಿಕ್ಯುಲರ್ ಕೋರ್ಟ್, ನಮ್ದು ಬೆಂಗಳೂರ್ದು ಅಡ್ವೊಕೇಟ್ಸ್ ಅಸೋಸಿಯೇಷನ್ ಬೆಂಗಳೂರು ಇಸ್ ಅ ವೆರಿ ಯೂನಿಕ್ ಥಿಂಗ್. ಓಕೆ, ಬೇರೆ ಎಲ್ಲಾ ಕಡೆ ಸ್ಟೇಟ್ ಗಳಲ್ಲಿ ಎಲ್ಲ ನೋಡಿದ್ರೆ ಹೈಕೋರ್ಟ್ಗೆ ಸೆಪರೇಟ್ ಬಾರ್ ಅಸೋಸಿಯೇಷನ್ ಇಟ್ಸ್ ಅ ಗ್ರೂಪ್ ಆಫ್ ಅಡ್ವೊಕೇಟ್ಸ್ ಹೂ ಪ್ರಾಕ್ಟಿಸ್ ಇನ್ ದಟ್ ಪರ್ಟಿಕ್ಯುಲರ್ ಕೋರ್ಟ್. ಅವರೆಲ್ಲ ಇವಾಗ ಹೆಂಗೆ ಟ್ರೇಡ್ ಯೂನಿಯನ್ಸ್ಗೆ ಸೆಪರೇಟ್ ಇರುತ್ತೆ, ಹಾಗೆ ನಮ್ ಅಡ್ವೊಕೇಟ್ಸ್ ನಮ್ದು ಸಂಘ. ಸೊ ಅಡ್ವೊಕೇಟ್ ಸಂಘ ನಮ್ದು ಬೆಂಗಳೂರ್ದು ಏನು ಪ್ರಾಮುಖ್ಯತೆ ಅಂದ್ರೆ ವರ್ಲ್ಡ್ಸ್ ಏಷ್ಯಾಸ್ ಲಾರ್ಜೆಸ್ಟ್ ಬಾರ್ ಅಸೋಸಿಯೇಷನ್. ನಮ್ದ್ರಲ್ಲಿ ಹೈಕೋರ್ಟ್ ಬಾರ್ ಅಸೋಸಿಯೇಷನ್, ಹೈಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡೋ ಅಡ್ವೊಕೇಟ್ಸು, ಸಿಟಿ ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡೋ ಅಡ್ವೊಕೇಟ್ಸು, ಮ್ಯಾಜಿಸ್ಟ್ರೇಟು, ಮೇಯೋ ಹಾಲು, ಆಮೇಲೆ ಫ್ಯಾಮಿಲಿ ಕೋರ್ಟು, ಕನ್ಸ್ಯೂಮರ್ ಕೋರ್ಟು, ಇವರೆಲ್ಲರೂ ವಿ ಕಮ್ ಅಂಡರ್ ದ ಸೇಮ್ ಅಂಬ್ರೆಲಾ. ವಿ ಹ್ಯಾವ್ 4 ಯೂನಿಟ್ಸ್: ಹೈಕೋರ್ಟು, ಮ್ಯಾಜಿಸ್ಟ್ರೇಟು, ಮೇಯೋ ಹಾಲು, ಸಿಟಿ ಕೋರ್ಟು. ಬಟ್ ನಾವೆಲ್ಲರೂ ಒಂದು ಸಂಘಟನೆ, ದಟ್ ಇಸ್ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಬೆಂಗಳೂರು ಅಂತ ಈ ಬ್ಯಾನರ್ ಅಲ್ಲಿ ಬರ್ತೀವಿ. ಸೊ ಈ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ವೇರ್ ನಾವ್ ಎನ್ರೋಲ್ ಆಗ್ಬೇಕು ಅಂದ್ರೆ ಆಸ್ ಎನ್ ಅಡ್ವೊಕೇಟ್ ವಿ ಗೋ, ಅಲ್ಲಿಗೆ ಅಪ್ರೋಚ್ ಮಾಡಿ ವಿ ಎನ್ರೋಲ್, ಆಮೇಲೆ ಎಕ್ಸಾಮ್ಸ್ ಬರೆದು ದೆನ್ ವಿ ಗೆಟ್ ಕ್ಲಿಯರ್ಡ್ ಫಾರ್ ದ ಬಾರ್. ಓಕೆ, ಅದು ಎಷ್ಟು ಅಟೆಂಪ್ಟ್ ಇರುತ್ತೆ ಎಕ್ಸಾಮ್? ಸೊ 2 years ಟೆಂಪರರಿ ಟೈಮ್ ಪೀರಿಯಡ್ ಅಂತ ಇರುತ್ತೆ ನಮ್ಗೆ. ಇವಾಗ ಎನ್ರೋಲ್ ಆಗಿ ಬರ್ತೀನಿ ನಾನು, ಅಲ್ಲಿ ಗೆಟ್ ಮೈ ಇದ್ರದ್ದು ತಗೊಂಡ್ ಬಂದಾಗ ಐ ಹ್ಯಾವ್ 2 years. ಈ 2 ವರ್ಷದಲ್ಲಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ವಿಲ್ ಕಂಡಕ್ಟ್ ಎಕ್ಸಾಮ್, AIBE ಎಕ್ಸಾಮ್ ಅಂತ, ಆಲ್ ಇಂಡಿಯಾ ಬಾರ್ ಎಜುಕೇಶನ್ ಎಕ್ಸಾಮ್. ಈ ಎಕ್ಸಾಮ್ ತಗೊಂಡು ಪಾಸ್ ಆದ್ರೆ ಓಕೆ, ವಿತ್ ಇನ್ ದಸ್ 2 years ಯು ಹ್ಯಾವ್ ಟು ಕಂಪ್ಲೀಟ್ ದಟ್ ಎಕ್ಸಾಮ್. ಮೊದಲು ಎವ್ರಿ 1 and 6 months ಎಕ್ಸಾಮ್ ಮಾಡೋರು. ಆಫ್ಟರ್ ದ ಕೋವಿಡ್ ಒಂದ್ ಸ್ವಲ್ಪ ಟೈಮ್ ಗ್ಯಾಪ್ ಶಿಫ್ಟ್ ಆಗಿದೆ, ಬಟ್ ಅದಕ್ಕೆ ಟೈಮ್ ಪರ್ಮಿಟ್ ಮಾಡ್ತಾರೆ. ಈ ವಿತ್ ಇನ್ ದಿಸ್ 2 years ಯು ಹ್ಯಾವ್ ಟು write the exam and clear it. ಮಾಡ್ಲಿಲ್ಲ ಅಂದ್ರೆ you'll have to get re-enrolled once again. So that is the attempt. ಹಂಗ್ ನೋಡಕ್ ಹೋದ್ರೆ 2 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಬೇಕು ಒಟ್ನಲ್ಲಿ ಎಕ್ಸಾಮ್ ನ. ಓಕೆ, ನಿಮ್ಮ ಕೆರಿಯರ್ ನಲ್ಲಿ ಇಟ್ಟಿದ ಮೊದಲನೇ ಹೆಜ್ಜೆನೆ ಸೂಪರ್ ಸಕ್ಸಸ್, ಎಲ್ಲರೂ ಕೂಡ ಕೊಂಡಾಡುವಂತಹ ಸಕ್ಸಸ್ ಸಿಕ್ತು. ಸೊ ನಿಮ್ಗೆ ಆಗ ಹೇಗಿತ್ತು? ನೀವೇನಾದ್ರೂ ಅವಾಗ ಅನ್ಕೊಂಡಿದ್ರ ಓಕೆ ಇವಾಗ ನಾನು ಎಲೆಕ್ಷನ್ ಕಂಡಕ್ಟ್ ಮಾಡ್ಬೇಕು ಆತರ ಏನಾದ್ರು? ಆತರ ಕಾನ್ಸೆಪ್ಟೇ ಇರ್ಲಿಲ್ಲ. ಫಸ್ಟ್ ಆಫ್ ಆಲ್ ಅದೇನೋ ದೂರದ ಕಾನ್ಸೆಪ್ಟ್ ಅಂತ ಒಂದಿದ್ವಿ, ಡೆಲ್ಲಿಯಲ್ಲೆಲ್ಲ ಮಾಡಿದ್ರು, ನಮ್ದ್ರಲ್ಲಿ ಯಾವತ್ತು ಬರುತ್ತೋ ಅಂತ ಒಂದು ಮೈಂಡ್ ಸೆಟ್ ಇತ್ತು. ಆಮೇಲೆ ಒಂದ್ ಸ್ವಲ್ಪ ಕಿಡಿ ಹೇಳಿದ್ರು, ಮತ್ತೆ ಎಲ್ಲಾರು ಪುಷ್ ಮಾಡಿದ್ರು. ಯಾರು ಫಸ್ಟ್ ಅಪ್ರೋಚ್ ಮಾಡಿದ್ದು ನಿಮ್ಗೆ ಕೇಪಬಿಲಿಟಿ ಇದೆ ನೀವು ಎಲೆಕ್ಷನ್ ನಿಂತ್ಕೊಳ್ಳಿ ಅಂತ ಹೇಳಿದ್ಯಾ? ಎಲೆಕ್ಷನ್ಗೆ ನಿಂತ್ಕೊಳ್ಳಿ ಅಂತ ತಂದೆ ಮತ್ತೆ ಸೀನಿಯರೇ ಹೇಳಿದ್ದು ಫಸ್ಟ್. ಈ ಕಾನ್ಸೆಪ್ಟ್ ಎಲ್ಲ ಬಂತಲ್ಲ, ಅಫ್ಕೋರ್ಸ್ ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ಸ್ ಬಂತು, ಅವಾಗ ಹೆಣ್ಮಕ್ಳಿಗೆ ಸ್ಥಾನ ಬಂತು. ನಮ್ದು ಹೈಕೋರ್ಟ್ ಯೂನಿಟ್ ಅಲ್ಲಿ 7 ಸ್ಥಾನಗಳಿತ್ತು ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಸ್ಗೆ. ಅದಾದ್ಮೇಲೆ 33% ಇನ್ಕಲ್ಕೇಟ್ ಮಾಡೋ ಟೈಮಿಗೆ 2 post ಇನ್ಕ್ರೀಸ್ ಮಾಡೋದು. ದಟ್ ಇಸ್ 9 post ಅಲ್ಲಿ 3 post ಹೆಣ್ಮಕ್ಳಿಗೆ ಬರ್ಬೇಕು ಅಂತ ಮಾಡಿದ್ರು. ಬಟ್ ಆದ್ರೂ ದೇವ್ರ ದಯೆ ಮತ್ತೆ ಅಪ್ಪಂದು ದೊಡ್ಡ ಹೆಸರಿಂದ ಮತ್ತೆ ಇದೊಂದಿಷ್ಟು ಕೆಲಸ ಮಾಡಿದೀವಿ ಅನ್ನೋ ಇದಕ್ಕೆ ಎಲೆಕ್ಷನ್ ನಿಂತೆ ಹೈಕೋರ್ಟ್ ಯೂನಿಟ್ ಇಂದ. ಆಮೇಲೆ ಬೈ ದಟ್ ಟೈಮ್ ಸೆಕೆಂಡ್ ಹೈಯೆಸ್ಟ್ ಆಗಿ ಗೆದ್ದೆ. ಹಂಗೆ ಅವಾಗಿನ್ನ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಯ್ತು. ಇವಾಗಂತೂ ತುಂಬಾನೇ ಜಾಸ್ತಿ ಆಗೋಗಿದೆ. ರೆಗ್ಯುಲರ್ ಮೀಟಿಂಗ್ಸ್ ಇರುತ್ತೆ, ಇಲ್ಲ ಏನಾದ್ರು ಅಡ್ವೊಕೇಟ್ಸ್ ಎನಿ ಕೂಗಿದ್ರೆ ವಿ ಹ್ಯಾವ್ ಟು ಬಿ ರೆಡಿ ಫೋರ್ ಫ್ರಂಟ್ ಅಲ್ಲಿ. ಅಂಡ್ ವಿ ಆರ್ ಆಲ್ವೇಸ್ ರೆಡಿ. ಪೊಸಿಷನ್ ಇರ್ಲಿ ಇಲ್ದೇನೆ ಇರ್ಲಿ, ಎಲೆಕ್ಟ್ ಆಗಿರ್ಲಿ ಇಲ್ದೇನೆ ಇರ್ಲಿ, ವಿ ಆರ್ ಆಲ್ವೇಸ್ ರೆಡಿ. ಅಡ್ವೊಕೇಟ್ಸ್ಗೆ ಸೊಸೈಟಿಗೆ ಮುಂದ್ ನಿಲ್ಬೇಕು ಅಂದ್ರೆ ಅದಕ್ಕೊಂದು ಹೋರಾಟದೊಂದು ರಕ್ತ ಬಂದಿದೆ. ಸೊ ಮುಂದುವರಿಯತ್ತೆ ಅಂತ. ಈಗ ಅಡ್ವೊಕೇಟ್ ಅಂತ ಅಂದ್ರೆ ನೊಂದವರಿಗೆ ನ್ಯಾಯ ಕೊಡಿಸ್ತಾರೆ ಅನ್ನೋ ತರ ಇರುತ್ತೆ. ಸೊ ಅವ್ರಿಗೂ ಕೂಡ ಸಮಸ್ಯೆಗಳಿರುತ್ತೆ, ಸಂಕಷ್ಟಗಳಿರುತ್ತೆ. ಸೊ ಅದ್ರ ಪರವಾಗಿ ಅವ್ರ ಫೇಸ್ ಆಗಿ ನೀವು ನಿಂತಿರ್ತೀರಾ. ಸೊ ಯಾವ್ದಾದ್ರು ಒಂದು ಟಫ್ ಪ್ರಾಬ್ಲಮ್ ಆ ತರದ್ ಯಾವ್ದಾದ್ರು ಫೇಸ್ ಮಾಡಿದ್ಯಾ? ಅಡ್ವೊಕೇಟ್ಸ್ಗೆ ಅಂತ ದೇರ್ ಆರ್ ಲಾಟ್. ಇವಾಗ ಅಡ್ವೊಕೇಟ್ಸ್ಗೂ ಪೊಲೀಸ್ಗೂ ಆಗಲ್ಲ ಅಂತಾರೆ. ಅಂತ ಟೈಮಲ್ಲಿ ನಾವೇ ಮುಂದೆ ಹೋಗ್ಬೇಕು. ಸೊ ಅದಕ್ಕೆ ದಿಸ್ ಇಸ್ ದ ವೆರಿ ರೀಸನ್ ವೈ ಬಾರ್ ಅಸೋಸಿಯೇಷನ್ಸ್ ಆರ್ ಆಕ್ಟಿವ್. ಎಲ್ಲಿ ಬಾರ್ ಗಟ್ಟಿ ಇರುತ್ತೆ, ನಮ್ಮ ಬಾರ್ ಅಸೋಸಿಯೇಷನ್, ಅಡ್ವೊಕೇಟ್ಸ್ ಅಸೋಸಿಯೇಷನ್ ಗಟ್ಟಿ ಇರುತ್ತೆ, ಅಲ್ಲಿ ಕೆಲ್ಸಗಳಾಗ್ತವೆ, ಅಲ್ಲಿ
ಹೋರಾಟದ ಮನೋಭಾವ ಇರುತ್ತೆ ಅಂತಾರೆ. ದೊಡ್ಡವ್ರು ಸೀನಿಯರ್ಸ್ ಎಲ್ಲ ಅದೇ ಅಂತಾರೆ. ಒಳಗೋಗಿ ಆರ್ಗ್ಯೂ ಮಾಡ್ತೀವಿ, ನಾನು ಅವರು ಎದ್ರು ಬದ್ರು, ನನ್ ಕ್ಲೈಂಟಿಗೆ ನಾವೇನು ತಪ್ಪು ಮಾಡ್ತಲ್ಲ, ಹೆಂಗ್ ಬೇಕೆಲ್ಲ ಆರ್ಗ್ಯೂ ಮಾಡ್ತೀವಿ. ಬಟ್ ಆಚೆ ಬಂದ್ರೆ ಜೊತೆಗೆ ಒಂದ್ ಕಾಫಿ ಕುಡ್ದು ಮಾತಾಡಿ ಹೊರಡೋದು. ಸೊ ದಿಸ್ ಕಾನ್ಸೆಪ್ಟ್ ಕ್ಲೈಂಟ್ಸ್ಗೆ ಇದುವರೆಗೂ ಅರ್ಥ ಆಗಲ್ಲ. ಬಿಕಾಸ್ ಇವಾಗ ಮ್ಯಾಟ್ರಿಮೋನಿಯಲ್ ನೋಡಿದಾಗ ಏನಾದ್ರು ಅಡ್ವೊಕೇಟ್ ಮಾತಾಡೋ, ಅಯ್ಯೋ ಅವರು ಶಾಮಿಲ್ ಆಗೋದ್ರು, ಅಯ್ಯೋ ಇದಾಗೋಯ್ತು ಅಂತ ಎಲ್ಲ ಅಂತಾರೆ. ಬಟ್ ಆಕ್ಚುಯಲ್ ಕೋರ್ ಕಾನ್ಸೆಪ್ಟ್ ಇಸ್ ವಿ ಆರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಎಂಡ್ ಆಫ್ ದ ಡೇ. ಸೊ ದಟ್ ಇಸ್ ವಿ ವ್ಯಾಲ್ಯೂ ದ ಮೋಸ್ಟ್ ಅನ್ಬೋದು. ಓಕೆ, ಹಿಂಗೆ ಹೋರಾಟದಲ್ಲಿ ನೆಕ್ಸ್ಟ್ ಹೆಜ್ಜೆ ಇಟ್ಬೇಕಾದ್ರೆ ಋತು ಚಕ್ರದ ರಜೆಯ ಬಗ್ಗೆ ಸಾಕಷ್ಟು ಕ್ರಾಂತಿಯನ್ನ ಮಾಡ್ತೀರಾ. ಸೊ ಹೆಂಗೆ ಇದು? ಸೊ ಈ ಮೆನ್ಸ್ಟ್ರಲ್ ಲೀವ್ ಪಾಲಿಸಿ, ಋತು ಚಕ್ರ ರಜೆ, ಇದನ್ ಕಾನ್ಸೆಪ್ಟು ನಮ್ ಕರ್ನಾಟಕದಲ್ಲಿ ಫಸ್ಟ್ ಸ್ಟೇಟ್ ಟು ಇಂಪ್ಲಿಮೆಂಟ್ ಎಲ್ಲಾ ಕಡೆ, ಗೌರ್ಮೆಂಟ್ ಸೆಕ್ಟ್ರು, ಪ್ರೈವೇಟ್ ಸೆಕ್ಟ್ರಲ್ಲೂ ಇಂಪ್ಲಿಮೆಂಟ್ ಆಗ್ಬೇಕು, ಆರ್ಗನೈಸ್ಡ್ ಎಲ್ಲಾದ್ರಲ್ಲೂ ಆಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿರೋದು ನಮ್ ಕರ್ನಾಟಕದಲ್ಲಿ ಫಸ್ಟ್ ಟೈಮು. ಅಂಡ್ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಬಂತು ಈ ಪಾಲಿಸಿ, ಆಯ್ತಾ. ಬಿಕಾಸ್ ಇದುವರೆಗೂ ಐ ಥಿಂಕ್ ತುಂಬಾ ರಿಸರ್ಚು, ಬ್ಯಾಕ್ ಗ್ರೌಂಡ್ ಸ್ಟಡಿ ಮಾಡ್ಕೊಂಡು ಹೋಗಿ ಬರುವಾಗ ಒಂದು 3 ಸಲ ಬಿಲ್ ಆಗಿದೆ. ಇನ್ ದ ಸೆಂಟ್ರಲ್ ಲೆವೆಲ್ 2 ಸಲ, ಹಿಮಾಚಲ್ ಪ್ರದೇಶಲ್ಲಿ 1 ಸಲ ಬಿಲ್ ಆಗಿ ಬರುತ್ತೆ. ಇಟ್ ಡಸಂಟ್ ಗೆಟ್ ಅಪ್ರೂವ್ಡ್, ಇಟ್ ಗೋಸ್ ಬ್ಯಾಕ್ ಸಿನ್ಸ್ 2007, 11 and 23 ಆಲ್ಸೋ, 22 or 23. ಈ ಕಾನ್ಸೆಪ್ಟು ಇಷ್ಟೊಂದೆಲ್ಲ ಒಂದ್ ಹೇಳ್ತೀನಿ, ಹೆಣ್ಮಕ್ಳು ಅಂದ್ಬಿಟ್ಟು ನಾವು ಸಿಟಿಯಲ್ಲಿದ್ದು ಇಷ್ಟು ಜೋರಾಗಿದ್ದು ಎಲ್ಲ ಒಂದ್ ಸ್ವಲ್ಪ ಉಸಿರು ಮಾತಾಡ್ತೀವಿ. ವೆರಸ್ ಇದುವರೆಗೂ ಹಳ್ಳಿಗಳಲ್ಲಿ ಹೋದ್ರೆ ಋತು ಅನ್ನೋದು ಅಯ್ಯೋ ಅಬ್ಬಬ್ಬಾ ಮಾತಾಡ್ಲೂಬಾರ್ದು ಅನ್ನೋ ಹೇಳ್ಕೊಳ್ಳೂಬಾರ್ದು. ಅದ್ರಲ್ಲಿ ಒಬ್ರೊಬ್ರಿಗೆ ಹೊಟ್ಟೆ ನೋವು ಇರಲ್ಲ, ಏನೂ ಇರಲ್ಲ, ನೋ ಸಿಂಪ್ಟಮ್ಸ್, ನಥಿಂಗ್. ಇನ್ನೊಬ್ರಿಗೆ ಜೀವ ಅಳ್ಳುತ್ತಾ ಇರುತ್ತೆ, ಅಷ್ಟು ತೊಂದರೆ ಆಗುತ್ತೆ. ಸೊ ಅಂಡ್ ವಿತ್ ದ ಕಾನ್ಸೆಪ್ಟ್ ಆಫ್ ಈ ಜೆನೆಟಿಕ್ ಮಾಡಿಫಿಕೇಶನ್, ಇದರಿಂದ ಏನು ಗೊತ್ತಾಗಲ್ಲ ಏನ್ ಮಾಡ್ಬೇಕು. ಅಂಡ್ ಅಲ್ಲಿದ್ದವರು ಅವ್ರ ಹೈಜೀನ್ ನೋಡ್ಕೊಂತಾರ ಇಲ್ವಾ, ಯಾರೋ ಕೇರ್ ಟೇಕರ್ ಇದಾರ ಇಲ್ವಾ, ಎಂತದೂ ಇರಲ್ಲ. ಈ ಕಾನ್ಸೆಪ್ಟ್ ನ ಒಂದ್ ಸ್ವಲ್ಪ ಲೈಟ್ ಬಂದು ನಾರ್ಮಲೈಸ್ ಮಾಡ್ಬೇಕು ಅನ್ನೋ ಒಂದು ಆ ಕಾನ್ಸೆಪ್ಟ್ ವಾಸ್ ಆಲ್ವೇಸ್ ದೇರ್ ಚಿಕ್ಕವರಿದ್ದಾಗಿಂದನು. ನಮ್ಮ ಮನೇಲಿ ಹೆಂಗೆ ಅಂದ್ರೆ, ನಮ್ಮ ಅಣ್ಣಂಗೆ ಗೊತ್ತು, ನನ್ಗೂ ಗೊತ್ತು, ನಾನು ಮಾತಾಡ್ತೀವಿ, ವಿ ಆರ್ ವೆರಿ ಓಪನ್ ಅಬೌಟ್ ಇಟ್. ಸೊ ಇವಾಗ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಏನಾದ್ರು ತರಬೇಕು ಅಂದ್ರೆ ದೇ ಗೋ ಡೂ ಆಲ್ ದ ಹಶ್. ವೈ? ಇಟ್ ಶುಡ್ ಬಿ ಓಪನ್, ಇಟ್ಸ್ ಓಕೆ. ಅವ್ರಿಗೂ ಗೊತ್ತಿರ್ಬೇಕು, ಅವ್ರಿಗೂ ನಮ್ಮ ಬಾಡಿ ಗೊತ್ತಿರ್ಬೇಕಲ್ವಾ. ಇಲ್ಲಾಂದ್ರೆ ಹೌ ವಿಲ್, ವೆನ್ ಅ ಮ್ಯಾನ್ ಅಂಡ್ ಅ ವುಮನ್ ಗೆಟ್ ಮ್ಯಾರಿಡ್, ಹೌ ವಿಲ್ ಯು ಟೇಕ್ ಕೇರ್ ಆಫ್ ಯು ಅದರ್ವೈಸ್? ಸೊ ದಿಸ್ ಇಸ್ ಆನ್ ಅ ವೈಡರ್ ಆಸ್ಪೆಕ್ಟ್. ಈ ಪಾಲಿಸಿ ಬಂದಿದ್ದಂದ್ರೆ ಇಟ್ಸ್ ಗಾಟ್ ಸಮ್ ರೆಕಗ್ನಿಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂತು. ಇಟ್ಸ್ ಅ ವೆರಿ ಗುಡ್ ಕಾನ್ಸೆಪ್ಟ್ ಇದು ಅಂತ. ಬಟ್ ಆಮೇಲೆ ಅವಾಗೇ ನ್ಯೂಸ್ ಅಲ್ಲಿ ಬಂತು, ಏನು ಹೋಟೆಲ್ ಓನರ್ಸ್ ಅವರು ಚಾಲೆಂಜ್ ಮಾಡಿದ್ದಾರೆ. ಏನಂತ ಚಾಲೆಂಜ್ ಮಾಡಿದ್ರು? ಈ ಮೆನ್ಸ್ಟ್ರಲ್ ಲೀವ್ ಪಾಲಿಸಿ ಅನ್ನೋದನ್ನ ಗೌರ್ಮೆಂಟ್ ಗೆ ಫಸ್ಟ್ ಆಫ್ ಆಲ್ ಪವರ್ ಇಲ್ಲ ಇದನ್ನ ಮಾಡ್ಲಿಕ್ಕೆ, ಒಂದು ಅವ್ರ ಕಂಟೆನ್ಷನ್. ಸೆಕೆಂಡ್, ಸ್ಟೇಟಿಂಗ್ ದಟ್ ಈ ರಜೆ ಬೇಕಿಲ್ಲ. ಯಾಕೆ ಹೋಟೆಲ್ ಅಸೋಸಿಯೇಷನ್ ಅವ್ರು ಮಾಡಿದ್ರು? ದೇ ಹ್ಯಾವ್ ದೇರ್ ಅಲ್ಟೀರಿಯರ್ ಮೋಟಿವ್ಸ್ ಆರ್ ವಾಟ್ ಎವರ್ ಇಟ್ ಮೈಟ್ ಬಿ. ಬಟ್ ಅವ್ರ ಕಂಟೆನ್ಷನ್ ಅಕಾರ್ಡಿಂಗ್ ಟು ದಿಸ್ ಥಿಂಗ್ ಇಸ್, ರಜೆ ಈ ಕಾನ್ಸೆಪ್ಟ್ ಪಾಲಿಸಿ ತರಕ್ಕೆ ಗವರ್ಮೆಂಟ್ ಪವರ್ ಇಲ್ಲ. ಸೆಕೆಂಡ್ ಥಿಂಗ್ ದಟ್ ಈ ಸೆಪರೇಟ್ ರಜೆ ಅಂತ ಕೊಡೋಕ್ ಬೇಕಿಲ್ಲ, ಲೇಬರ್ ಲಾಸ್ ಅಲ್ಲಿ ಆಲ್ರೆಡಿ ಒಂದಿಷ್ಟು ಲೀವ್ಸ್ ಇದೆ, ಅದನ್ನೇ ಉಪಯೋಗಿಸ್ಬೇಕು, ಇದು ಸೆಪರೇಟ್ ಮಾಡಂಗಿಲ್ಲ ಅಂತ ಆ ಕಾನ್ಸೆಪ್ಟ್ ಬಂತು. ಅಫ್ಕೋರ್ಸ್ ಇಟ್ಸ್ ಅ ಕಮರ್ಷಿಯಲ್ ಮೈಂಡ್ ಸೆಟ್. ವಿ ಆರ್ ಆಲ್ವೇಸ್ ಇನ್ ಕಮರ್ಷಿಯಲ್ ಮೈಂಡ್ ಸೆಟ್. ಅಂಡ್ ಅದಕ್ಕೆ ವಾಟ್ ಎವರ್ ದೇ ವುಡ್ ಹ್ಯಾವ್ ಕಮ್. ಐ ಸೆಡ್ ದಿಸ್ ಇಸ್ ರಾಂಗ್. ಪಾಲಿಸಿ ಬಂದಿದೆ, ವಾಟ್ ಎವರ್ ಮೈಟ್ ಬಿ ದ ಸ್ಟ್ಯಾಂಡ್, ಪಾಲಿಸಿ ಬಂದಾಗ ಇಂಪ್ಲಿಮೆಂಟ್ ಆಗ್ಬೇಕು. ತುಂಬಾ ಒಳ್ಳೆ ಪಾಲಿಸಿ, ಬಿಕಾಸ್ ಇಟ್ ಮೇಡ್ ಅ ಲಾಟ್ ಆಫ್ ನ್ಯೂಸ್ ಸೇಯಿಂಗ್ ದಟ್ ಋತು ರಜೆ ಅನ್ನೋದು ಫಸ್ಟ್ ಎವರ್ ಸ್ಟೇಟ್ ಟು ಇಂಪ್ಲಿಮೆಂಟ್ ಅನ್ನೋದಕ್ಕೆ ಇನ್ ದ ಎಂಟೈರ್ ನೇಷನ್. ಬೇರೆ ದೇಶದಲ್ಲಿ ಹೆಂಗ್ ಇಂಪ್ಲಿಮೆಂಟ್ ಆಗಿದೆ, ಬೇರೆ ಕಡೆ ಎಲ್ಲ ಇದೆ, ಇಂಡಿಯಾಲ್ ಇದೆ. ಬಟ್ ಬಿಹಾರಲ್ಲಿ ಬರೀ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಕೊಡೋದು ಒಂದಿನ, ವೆರಸ್ ಇನ್ ಮಹಾರಾಷ್ಟ್ರ ಲೇಬರ್ ಕೋಡಲ್ಲೇ ಇನ್ಪುಟ್ ಆಗಿದೆ. ವೆರಸ್ ಇನ್ ಕೇರಳ ಹೈಯರ್ ಎಜುಕೇಶನ್ ಯಾರ ಮಕ್ಳು ಇರ್ತಾರಲ್ಲ, ಅವ್ರ ಎಕ್ಸಾಮ್ ಟೈಮ್ ಇದ್ರೆ ದೇ ಕ್ಯಾನ್ ಟೇಕ್ ದ ಎಕ್ಸಾಮ್ ಸಮ್ ಅದರ್ ಟೈಮ್. ಆ ತರ ಇರೋ ಕಾನ್ಸೆಪ್ಟ್ಸ್ ಎಲ್ಲ ಇದೆ ಹೊರತು ದೇರ್ ಇಸ್ ನೋ ಫುಲ್ ಫ್ಲೆಜ್ ಇಂಪ್ಲಿಮೆಂಟೇಶನ್. ನಮ್ದು ಕರ್ನಾಟಕದಲ್ಲಿ ಎಷ್ಟು ಒಳ್ಳೆ ಬಿಲ್ ರೆಡಿ ಆಗಿದೆ ಅಂದ್ರೆ, ಬ್ಯಾಕ್ ಗ್ರೌಂಡ್ ರಿಸರ್ಚ್ ತುಂಬಾ ಮಾಡಿದ್ದಾರೆ. ದಿಸ್ ಅ ಡೀನ್, ಕ್ರೈಸ್ಟ್ ಕಾಲೇಜ್, ಡಾಕ್ಟರ್ ಸಪ್ನಾ ಅಂತ, ಶಿ ಹಸ್ ಡನ್ ಬ್ಯೂಟಿಫುಲ್ ರಿಸರ್ಚ್. ಆ ಆಕ್ಚುಯಲ್ ಲಾ ಮಿನಿಸ್ಟ್ರಿಯಿಂದ ಮಾಡಿರೋ ರಿಸರ್ಚು ಮತ್ತೆ ಬಿಲ್ ರೆಡಿ ಮಾಡಿದ್ರಲ್ಲ, ಇಟ್ ಈಸ್ ಎಕ್ಸ್ಟೆನ್ಸಿವ್. ಎಷ್ಟು ಚೆನ್ನಾಗಿ ಮೆಡಿಕಲಿ, ಬಯೋಲಾಜಿಕಲಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಮಾಡಿದ್ದಾರೆ ಹೊರತು ದಿಸ್ ನಥಿಂಗ್ ಎಲ್ಸ್. ಸೊ ದಿಸ್ ಲಾ ಈಸ್ ಟು ಬಿ ಅಪ್ಹೆಲ್ಡ್ ಅನ್ನೋ ನಮ್ಮ ಆದೇಶ ಆಯ್ತು, ನಮ್ಮ ಒಂದು ಮನಸ್ಸಲ್ಲಿ ಸ್ಥಿರತೆ ಇತ್ತು.
ಸೊ ಅದಕ್ಕೆ ಅಂತ ವಿ ಅಪ್ರೋಚ್ ದ ಕೋರ್ಟ್. ನಿಮ್ಮ ಕ್ಲೈಂಟ್ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ರಿಂದ ಹೋಟೆಲ್ ಅಸೋಸಿಯೇಷನ್ ಅವರು ಇದಕ್ಕೆ ಅದು ಸೆಪರೇಟ್ ಕೇಸ್ ಇದೆ. ದಟ್ ಈಸ್ ಅ ಸೆಪರೇಟ್ ಡಿಫ್ರೆಂಟ್. ವೆರಸ್ ಮೈ ಕ್ಲೈಂಟ್ ಹ್ಯಾಡ್ ನನ್ಗೆ ಈ ರಜೆ ವರ್ಕ್ ಆಗ್ತಾ ಇದೆಯಾ ಇಲ್ವಾ, ಇಂಪ್ಲಿಮೆಂಟ್ ಆಗ್ತಿದ್ಯಾ, ಸೊ ಆ ಕಾನ್ಸೆಪ್ಟ್ ಬಂದ್ವಿ. ಸೊ ಅದ್ರಲ್ಲಿ ರೀಸೆಂಟ್ಲಿ ಹಾನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಹ್ಯಾಸ್ ಪಾಸ್ಡ್ ಎನ್ ಆರ್ಡರ್ ಸ್ಟೇಟಿಂಗ್ ಮೆನ್ಸ್ಟ್ರಲ್ ಲೀವ್ ಪಾಲಿಸಿ ಈಸ್ ಅ ಫಂಡಮೆಂಟಲ್. ಮೆನ್ಸ್ಟ್ರಲ್ ಹೈಜೀನ್ ಅನ್ನೋದು ಮತ್ತೆ ಈ ಮೆನ್ಸ್ಟ್ರಲ್ ಲೀವ್ ಪಾಲಿಸಿ ಅನ್ನೋದು there's a part of the judgment wherein says men and women are equal but biologically different. So when there is a difference you should know how to balance it also. Right to equality antivi. So ee concept alli it's a beautiful judgment. Everyone should and must read it. So ee concept ivella bandide ondishtu horatad bandide kelsa ಹಿಂಗೆ ಮುಂದುವರ್ಸ್ಕೊಂಡು ಹೋಗೋಣ. ಫಾರ್ ವಿಮೆನ್ ರೈಟ್ಸ್ ವಿ ಆರ್ ಆಲ್ವೇಸ್ ದೇರ್, ಫಾರ್ ಈಕ್ವಾಲಿಟಿ ಇಸ್ ವಾಟ್ ವಿ ಆರ್ ಆಲ್ವೇಸ್ ದೇರ್ ಅಂತ. ಇಷ್ಟು ಚಿಕ್ಕ ವಯಸ್ಸಿಗೆನೆ 2 ಕ್ರಾಂತಿ ಮಾಡಿದ್ರಿ, ಮುಂದಿನ ಕ್ರಾಂತಿ ಯಾವ್ದು? ಕ್ರಾಂತಿ ಹೇಳಿ ಕೇಳಿ ಬರಲ್ಲ, ಸುಮ್ನೆ ಹಂಗ್ ಬರುತ್ತಂತೆ. ಯಾವ್ದಾದ್ರು ತಲೆನಲ್ಲಿ ಇದ್ಯಾ? ಸೊ ಇದ್ರ ಬಗ್ಗೆ ನಾನು ಮಾತಾಡ್ಬೇಕು, ನಾನು ಧ್ವನಿ ಆಗ್ಬೇಕು, ಆ ತರದ್ ಯಾವ್ದಾದ್ರು? ಆತರ ನಥಿಂಗ್ ಸ್ಪೆಸಿಫಿಕ್, ಐ ಡೋಂಟ್ ನೋ. ಯಾವಾಗ್ಲೂ ಇಟ್ಸ್ ಜಸ್ಟ್ ಸ್ಪರ್ ಆಫ್ ದ ಮೂಮೆಂಟ್. ಈವನ್ ಇದು ಮೆನ್ಸ್ಟ್ರಲ್ ಲೀವ್ ಪಾಲಿಸಿ ನಮಗೂ ಏನ್ ಗೊತ್ತಿರ್ಲಿಲ್ಲ. ನ್ಯೂಸ್ ಪೇಪರ್ ಓದ್ತಾ ಇದ್ವಿ, ಹಿಂಗೆ ಹಿಂಗೆ ಇದಾಗ್ತಾ ಇದೆ, ಚಾಲೆಂಜ್ ಆಗ್ತಾ ಇದೆ, ಇದ್ ಮಾಡ್ತಾ ಇದೆ ಅಂದ್ಬಿಟ್ಟು ನಾವು ವಿ ಸ್ಟಾರ್ಟೆಡ್ ಡಿಗಿಂಗ್. ಇಟ್ಸ್ ಆಲ್ವೇಸ್ ಲೈಕ್ ಒಂದ್ ಹುಳ ಬಿಡ್ಬೇಕು, ಹುಳ ಯಾರೋ ಬಿಡ್ತಾರೆ, ಯಾರು ಬಿಟ್ರೋ ಗೊತ್ತಿಲ್ಲ, ಒಟ್ನಲ್ಲಿ ನಡ್ಕೊಂಡು ಹೋಗುತ್ತೆ ಅಂತ. ಇಟ್ ವಿಲ್ ಬಿಕಮ್ ಅ ಬಿಗರ್ ಐಡಿಯಾ ಅಂತ. ಈ ಕಾನ್ಸೆಪ್ಟ್ ಇಂದ ಇಸ್ ಹೌ ವಿ ಇವಾಲ್ವ್ ಎನಿಥಿಂಗ್. ಅದಕ್ಕೆ ಅನ್ನೋದು ಸೋಷಿಯಲ್ ಡಾಕ್ಟರ್ಸ್, ಅಡ್ವೊಕೇಟ್ಸ್ ಆರ್ ಸೋಷಿಯಲ್ ಡಾಕ್ಟರ್ಸ್. ಸೊಸೈಟಿಯಲ್ಲಿ ಏನೋ ಚೇಂಜ್ ತರಬೇಕು ಮಾಡ್ಬೇಕು ಅಂದ್ರೆ ನಾವು ಒಂದ್ ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೋಬೇಕು. ನಿಮ್ ಪ್ರಾಕ್ಟೀಸ್ ಎಲ್ಲ ಹೆಂಗಿರುತ್ತೆ? ನೀವ್ ಒಂದ್ ಕೇಸ್ ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಯಾವ ತರ ಸೆಲೆಕ್ಟ್ ಮಾಡ್ತೀರಾ? ಬೀಯಿಂಗ್ ಅ ವೆರಿ ಯಂಗ್ ಅಡ್ವೊಕೇಟ್, ತುಂಬಾ ಚಿಕ್ಕವರು ಪ್ರಾಕ್ಟೀಸ್ ಅಲ್ಲಿ, ಮತ್ತೆ ಹೊಸದಾಗಿ ಎಂಟ್ರಾಗಿ, ಐ ಮೀನ್ 4 years into practice is still small. 10, 20, 40 ವರ್ಷದವ್ರು ಇರ್ತಾರೆ. ಸೊ ಅವ್ರು ದೊಡ್ಡವ್ರದ್ದು ಸ್ಟೆಪ್ಸ್ ಹೆಜ್ಜೆನೆ ಕೇಳ್ಕೊಂಡು ಹೋಗೋದು. ಪ್ರಾಕ್ಟೀಸ್ ಅಲ್ಲಿ ನಮ್ಗೆ ಏನ್ ಕೇಸ್ ಬರುತ್ತೆ, ಬಿಕಾಸ್ ನನ್ಗೆ ಐ ಹ್ಯಾಡ್ ಆಲ್ವೇಸ್ ಹ್ಯಾಡ್ ಅ ಕಾನ್ಸೆಪ್ಟ್ ಫಾರ್ ಕ್ರಿಮಿನಲ್ ಮ್ಯಾಟರ್ಸ್. ಸೊ ಅದೊಂದು ಸ್ಟಾರ್ಟಿಂಗ್ ಇಂದ ಯಾವತ್ತು ಅಟ್ಯಾಚ್ಮೆಂಟ್ ಇತ್ತು ಕ್ರಿಮಿನಲ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತ. ಸೊ ಅದರಿಂದಾನೇ ಶುರು ಆಯ್ತು. ನನ್ ಆಫೀಸ್ ಶುರು ಮಾಡಿದಾಗೂ ಜಾಸ್ತಿ ಬೇಲ್ ಮ್ಯಾಟರ್ಸ್ ಮಾಡೋದು, ಇಲ್ಲ ಪಾಕ್ಸೋ ಟ್ರಯಲ್ ಅವೆಲ್ಲ ಮಾಡ್ಕೊಂಡು ಬಂದಿದ್ದು. ಹಂಗೆ ಸಂಹಾವ್ ಬಿಕಾಸ್ ಹೆಣ್ಮಗ್ಳಾಗಿದ್ದೀನೋ ಏನೋ, ಸೊ ಮ್ಯಾಟ್ರಿಮೋನಿಯಲ್ ಮ್ಯಾಟರ್ಸ್ ಜಾಸ್ತಿ ಶುರು ಆದ್ವು. ಸೊ ದ್ಯಾಟ್ ಈಸ್ ಅ ಕಾನ್ಸೆಪ್ಟ್ ಐ ವೆಂಟ್ ಇನ್ ಟು. ಸೊ ಟ್ರಯಲ್ ಅಲ್ಲಿ ಜಾಸ್ತಿ ಸಿವಿಲ್, ಕ್ರಿಮಿನಲ್, ಮ್ಯಾಟ್ರಿಮೋನಿಯಲ್ ಈ 3 ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ. ಹಂಗೆ ಐ ಹ್ಯಾವ್ ಅ ಲಾಟ್ ಆಫ್ ಫ್ರೆಂಡ್ಸ್ ಬೇರೆ ಕಡೆ, ಬೇರೆ ಸ್ಟೇಟ್ಸ್ ಇಂದ ಎಲ್ಲ, ಸೊ ರೆಫರ್ ಮಾಡ್ತಿರ್ತಾರೆ ಕಂಪ್ನಿ ಮ್ಯಾಟರ್ಸ್ ಅಂತ. ಸೊ ಎಲ್ಲಾ ಕಾನ್ಸೆಪ್ಟ್ ಒಂದ್ ಸ್ವಲ್ಪ ಎಲ್ಲದನ್ನೂ ಕಲಿಬೇಕಂತೆ ಪಾಂಡಿತ್ಯರಾಗ್ಬೇಕಂದ್ರೆ. ಸೊ ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯವನ್ನ ನಮ್ ಜೊತೆ ಇವತ್ತು ಚರ್ಚಿಸಿದ್ರಿ. ಹಾಗೇನೆ ಆಲ್ ದಿ ಬೆಸ್ಟ್ ನಿಮ್ಗೆ. ವೀಕ್ಷಕರೇ, ನೋಡಿದ್ರಲ್ಲ, ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನೆಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.